ಚಿಕ್ಕಣ್ಣವ್ರೆ ನಿಮ್ದು ಅನ್ಮಿಟ್ ಅಂತ ಕಾಣುತ್ತೆ, ನೋಡ್ಕೊಳ್ಳಿ ಸರ್ ಚಿಕ್ಕಣ್ಣವ್ರೆ. ಮಾತು ಕಳಿಸ್ತಾ ಇದೆ ನೋಡಿ. ನೀನು ಏನೆಲ್ಲ ನೋಡುತ್ತಿರುವೆಯೋ ಅದು ಪೂರ್ಣವಾದುದಲ್ಲ ಅರ್ಜುನ. ನೀನೇನೆಲ್ಲ ನೋಡ್ತಾ ಇದೀಯ ಅದು ಪೂರ್ಣವಾದ್ದಲ್ಲ. ಇದಾದರೂ ನನ್ನ ಆ ಮಹಾನ್ ರೂಪದ ಅಂಶ ಮಾತ್ರವಾಗಿದೆ. ನೋಡಿ, ಇಷ್ಟೆಲ್ಲ ವಿಶ್ವರೂಪ ದರ್ಶನ ಮಾಡಿದ್ರು ಅರ್ಜುನ. ಪರಮಾತ್ಮ ಹೇಳ್ತಾ ಇದ್ದಾರೆ, ಇದೆಲ್ಲ ನೀನೆಲ್ಲ ನೋಡ್ತಾ ಇದೀಯಾ, ಇದಕ್ಕೆ ಆದಿ ಅಂತ ಎಲ್ಲೂ ಸಿಗೋದಿಲ್ಲ. ಮತ್ತು ಇದೇ ಎಲ್ಲ ಪೂರ್ತಿ ಅಂತ ತಿಳ್ಕೊಬೇಡ. ಇದಾದ್ರೂ ನನ್ನ ಮಹಾನ್ ರೂಪದ ಅಂಶ ಮಾತ್ರ. ಇದೇ ವಿಷಯ ಇದಕ್ಕೆ ಏನೆಲ್ಲ ನೀನು ಇಡೀ ಜಗತ್ತೆಲ್ಲ ನನ್ನ ಯೋಗ ಶಕ್ತಿ ಒಂದು ಅಂಶದಲ್ಲಿದೆ ಅಂತೇಳಿ. ಇನ್ನು ಪರಮಾತ್ಮನ ಪೂರ್ತಿ ಹೇಗಿರ್ಬೋದು? ಆ ಪರಮಾತ್ಮ ಪೂರ್ತಿ ಹೇಗಿರ್ಬೋದು? ಇಡೀ ಜಗತ್ತಲ್ಲ, ಜಗತ್ತಂದ್ರೆ ಇಲ್ಲಿ ಕೇವಲ ಭೂಮಿಯ ಏನೆಲ್ಲ ಲೋಕ ಇದಾವೆ, ಏನೆಲ್ಲ ಗೆಲಾಕ್ಸಿ ಇದಾವೆ, ಏನೆಲ್ಲ ತಿಳ್ಕೊಳ್ಳಿ, ಇವೆಲ್ಲ ಕೂಡ ಪರಮಾತ್ಮನ ಯೋಗ ಶಕ್ತಿ ಒಂದು ಅಂಶದಲ್ಲಿ ಆಶ್ರಯವನ್ನು ಪಡೆದಿದ್ದಾವೆ. ಇದಾದರೂ ಪೂರ್ಣವಾದುದಲ್ಲ, ನನ್ನ ಮಹಾನ್ ರೂಪದ ಒಂದು ಅಂಶ ಮಾತ್ರವಾಗಿದೆ ಅಂತೇಳಿ ಪರಮಾತ್ಮ ಸ್ವತಃ ಹೇಳ್ತಾ ಇದ್ದಾನೆ. ಇದಕ್ಕಿಂತ ಮೊದಲು ಯಶೋದಾಮಾತೆಗೆ ತನ್ನ ಬಾಯಿಯಲ್ಲಿ ಮತ್ತು ಭೀಷ್ಮಾದಿ ವೀರರಿಗೆ ಕೌರವ ಸಭೆಯಲ್ಲಿ ತನ್ನ ವಿರಾಟ್ ಸ್ವರೂಪದ ದರ್ಶನವನ್ನು ಮಾಡಿಸಿರುವಾಗ ಭಗವಂತನು ನನ್ನ ಈ ರೂಪವು ನಿನ್ನನ್ನುಳಿದು ಬೇರೆ ಯಾರೂ ಮುಂಚಿತವಾಗಿ ನೋಡಲಿಲ್ಲ ಎಂದು ಹೇಗೆ ಹೇಳಿದರು? ಪ್ರಶ್ನೆ ಮಾಡ್ತಾರೆ. ಅದೇನು ಈ ರೂಪ ನಿನ್ನ ಬಿಟ್ಟು ಯಾರು ನೋಡಿಲ್ಲ ಇದುವರೆಗೆ ಅಂತ ನೀವ್ ಹೇಳಿದ್ರಲ್ಲ, ಯಾಕೆ? ಯಶೋಧ ಮಾತೆಗೆ ನೀವು ಸಣ್ಣ ಹುಡುಗ ಇರ್ಬೇಕಾದ್ರೆ ಮಣ್ಣು ತಿನ್ಬೇಕಾದ್ರೆ ಯಶೋಧ ಮಾತೆ ಬಂದು ಬಾಯಿ ತೆಗಿ ಬಾಯಿ ತೆಗಿಸಿದಾಗ ಅಲ್ಲೂ ಕೂಡ ಅವರಿಗೆ ಏನೆಲ್ಲ ಬ್ರಹ್ಮಾಂಡಗಳ ದರ್ಶನ ಆಯ್ತು ಅಂತ ಹೇಳ್ತಾರಲ್ವಾ. ಮತ್ತೆ ಯಾರು ನೀವು ನಿನಗಿಂತ ಮೊದ್ಲು ಯಾರು ನೋಡಿಲ್ಲ ಅಂತ ಹೇಳ್ತೀರಿ? ಮತ್ತು ಭೀಷ್ಮಾದಿ ವೀರರಿಗೆ ಕೌರವ ಸಭೆಯಲ್ಲಿ ಕೂಡ ತನ್ನ ವಿರಾಟ್ ಸ್ವರೂಪವನ್ನು ದರ್ಶನ ಮಾಡ್ತಿದ್ರಂತ ಪರಮಾತ್ಮ. ಹಾಗಾಗಿ ಭೀಷ್ಮನಿಗೆ ಕೃಷ್ಣ ಯಾರು ಅಂತ ಸ್ಪಷ್ಟವಾಗಿ ಗೊತ್ತಿತ್ತು. ನೋಡಿ, ಅದೇ ವಿಚಿತ್ರ ಅಂದ್ರೆ ಅದೇ ದುರ್ಯೋಧನ ಇವನೊಬ್ಬ ಮಾಯಾವಿ, ಮ್ಯಾಜಿಕ್ ಮಾಡ್ತಕ್ಕಂಥವನ್ನ ತಿಳ್ಕೊಂಡಂತೆ. ನೋಡಿ ವಿಷಯ ನೋಡಿ ಹೆಂಗಿದೆ. ಅಲ್ಲಿ ಭೀಷ್ಮಾದಿ ವೀರರಿಗೆ ಕೌರವ ಸಭೆಯಲ್ಲಿ, ಆ ಕೌರವ ಸಭೆಯಲ್ಲಿ ಮಹಾಭಾರತ ಯುದ್ಧಕ್ಕೆ ಮೊದಲೇ ಒಂದ್ಸರಿ ಆ ದರ್ಶನ ಆಗಿತ್ತಂತೆ. ವಿರಾಟ್ ಸ್ವರೂಪ ದರ್ಶನವನ್ನ ಪರಮಾತ್ಮ ಮಾಡಿಸಿದಾಗ ಒಂದೇ ಜಾಗದಲ್ಲಿ ಭೀಷ್ಮ ಇದ್ದಾರೆ, ಧೃತರಾಷ್ಟ್ರ ಇದ್ದಾನೆ, ಎಲ್ರೂ ಇದ್ದಾರೆ. ಆದ್ರೆ ಅದೆಲ್ಲವನ್ನು ನೋಡಿ ದುರ್ಯೋಧನ ಅಂದ್ಕೊಂಡಂತೆ, ಅರೆ ಇದೆಲ್ಲ ಬರೀ ಮಾಯೆ ಮ್ಯಾಜಿಕ್ ಎಲ್ಲ ಕಲ್ತ್ಕೊಂಡ್ ಬಂದಿದ್ದಾನೆ ಇವ. ಆದ್ರೆ ಭೀಷ್ಮನ್ ಗೊತ್ತಿದ್ದಂತೆ ಕೃಷ್ಣ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತೇಳಿ. ಹಾಗೆ ಕೌರವ ಸಭೆಯಲ್ಲಿ ಕೂಡ ನಿಮ್ಮ ವಿಶ್ವರೂಪ ದರ್ಶನ ಮಾಡಿಸಿದ್ರಿ. ಈಗೇನ್ ಹೇಳ್ತಾ ಇದ್ದೀರಿ? ನನ್ನ ರೂಪವನ್ನ ನೀನು ಬಿಟ್ಟು ಯಾರು ಇದುವರೆಗೆ ನೋಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಇದು ಹೇಗೆ ಅಂತ. ತಾಯಿ ಯಶೋದೆಗೆ ತನ್ನ ಮುಖದಲ್ಲಿ ಮತ್ತು ಭೀಷ್ಮಾದಿ ವೀರರಿಗೆ ಕೌರವ ಸಭೆಯಲ್ಲಿ ತೋರಿಸಿದ ವಿರಾಟ್ ರೂಪದ ದರ್ಶನದಲ್ಲಿ ಮತ್ತು ಅರ್ಜುನನಿಗೆ ತೋರಿಸಿರುವ ಈ ವಿರಾಟ್ ರೂಪದಲ್ಲಿ ತುಂಬಾ ಅಂತರ ಇದೆ. ಮೂವರ ಬೇರೆ ಬೇರೆ ವರ್ಣನೆ ಇದೆ. ಅರ್ಜುನನಿಗೆ ಭಗವಂತನು ಯಾವ ರೂಪದ ದರ್ಶನ ಮಾಡಿಸಿದನು ಅದರಲ್ಲಿ ಭೀಷ್ಮ ಮತ್ತು ದ್ರೋಣಾದಿ ಶೂರ ವೀರರು ಭಗವಂತನ ಪ್ರಜ್ವಲಿತ ಮುಖದಲ್ಲಿ ಪ್ರವೇಶಿಸುತ್ತಿರುವಂತೆ ಕಂಡು ಬರುತ್ತಿದ್ದರು. ಇಂತಹ ವಿರಾಟ್ ರೂಪವನ್ನು ಭಗವಂತನ ಮೊದಲು ಎಂದೂ ಯಾರಿಗೂ ತೋರಿಸಿರಲಿಲ್ಲ. ಆದ್ದರಿಂದ ಭಗವಂತನ ಮಾತಿನಲ್ಲಿ ಯಾವ ಪ್ರಕಾರದ ಅಸಂಗತಿ ಇಲ್ಲ. ಇದುವರೆಗೆ ಯಾರು ನೋಡಿಲ್ಲ ಅಂತ ಹೇಳಿದ್ರಲ್ಲ, ಹೌದು ನಿಜ. ಅದು ಹೇಗೆ? ನೋಡಿ, ತಾಯಿ ಯಶೋದೆಗೆ ತನ್ನ ಮುಖದಲ್ಲಿ ಮತ್ತು ಭೀಷ್ಮಾದಿ ವೀರರಿಗೆ ಕೌರವ ಸಭೆಯಲ್ಲಿ ತೋರಿಸಿದ ವಿರಾಟ್ ರೂಪ ದರ್ಶನದಲ್ಲಿ, ಅಲ್ಲಿ ಕೂಡ ವಿರಾಟ್ ರೂಪ ದರ್ಶನ. ತಾಯಿ ಯಶೋದೆಗೆ ನಿಮ್ಗೆಲ್ಲ ಗೊತ್ತೇ ಇದೆ, ಕೃಷ್ಣ ಸಣ್ಣ ಹುಡುಗ ಇದ್ದಾಗ ಮಣ್ಣು ತಿಂತಾ ಇದ್ದ ಅಂತ ಹೇಳಿ, ಒಂದ್ಸರಿ ನಿನ್ ಬಾಯಿನ ತೋರ್ಸು, ಮಣ್ಣಿದೆ ತೆಗಿ ಅಂತ ಹೇಳಿ ಬಲವಂತವಾಗಿ ತೆಗಿಸಿದಾಗ ಅಲ್ಲಿ ಭುವನ ಬ್ರಹ್ಮಾಂಡವನ್ನ
ನೋಡ್ತಾಳೆ, ಆಶ್ಚರ್ಯಚಕಿತಳಾಗ್ತಾಳೆ ಯಶೋದೆ. ಓಹೋ, ಈ ಮಗು ಸಾಮಾನ್ಯ ಮಗು ಅಲ್ಲ ಅಂತ ಹೇಳಿ ಅಂದ್ಕೊಂಡು ಯಶೋದ ಅಂತ ಹೇಳಿಕೊಂಡು ನಾವು ನೋಡ್ತೀವಿ. ಮತ್ತು ಭೀಷ್ಮಾದಿ ವೀರರಿಗೆ, ಭೀಷ್ಮ ಮೊದಲಾದ ವೀರರೆಲ್ಲ ಇದ್ರಲ್ವ, ದುರ್ಯೋಧನ ಆಗಿರ್ಬೋದು, ಮುಂಚೆಲಿರ್ತಕ್ಕಂಥ ವೀರ ಕೌರವ ವೀರರು. ಅಲ್ಲಿ ವಿರಾಟ್ ರೂಪದ ದರ್ಶನದಲ್ಲಿ ಅರ್ಜುನನಿಗೆ ತೋರಿಸಿರ್ತಕ್ಕಂಥ ಈ ವಿರಾಟ್ ರೂಪದಲ್ಲಿ ಅಂತರ ಇದೆ. ಏನಪ್ಪಾ ಅಂತರ ಅಂದ್ರೆ, ಮೂರರ ಬೇರೆ ಬೇರೆ ವರ್ಣನೆ ಇದೆ. ಅಂದ್ರೆ ಈಗ ತೋರಿಸಿರ್ತಕ್ಕಂಥ ವಿರಾಟ್ ರೂಪ ಬೇರೆ, ಯಶೋದೆಗೆ ತೋರಿಸಿದ್ದು ಬೇರೆ, ಅದೇ ರೀತಿ ಭೀಷ್ಮಾದಿ ವೀರರಿಗೆ ತೋರಿಸಿರ್ತಕ್ಕಂಥ ಒಂದು ಬೇರೆ. ಏನು, ಅರ್ಜುನನಿಗೆ ಭಗವಂತನು ಯಾವ ರೂಪದ ದರ್ಶನ ಮಾಡಿಸಿದನೋ ಅದರಲ್ಲಿ ಭೀಷ್ಮ ಮತ್ತು ದ್ರೋಣಾದಿ ಶೂರವೀರರು ಭಗವಂತನ ಪ್ರಜ್ವಲಿತ ಮುಖದಲ್ಲಿ ಪ್ರವೇಶಿಸುವಂತೆ ಕಂಡು ಬರುತ್ತಿದ್ದರು. ಆದ್ರೆ ಅರ್ಜುನನಿಗೆ ಈಗ ಏನ್ ತೋರಿಸಿದ್ದಾರೆ ದರ್ಶನ, ಅದು ಅಲ್ಲಿ ಭೀಷ್ಮ ದ್ರೋಣಾದಿ ಶೂರರು ಭಗವಂತನ ಮುಖದಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದನ್ನ ಅದನ್ನು ಕೂಡ ನೋಡ್ತಾ ಇದ್ದಾನೆ. ಇವೆಲ್ಲ ಕೂಡ ಯಶೋದೆಗೆ ತೋರಿಸಿರ್ತಕ್ಕಂಥ ರೂಪದಲ್ಲಿ ಅದಿಲ್ಲ. ಹಂಗಂತ ಕೌರವ ಸಭೆಯಲ್ಲಿ ಭೀಷ್ಮಾದಿ ಯೋಧರು ಕೂಡ ಇವೆಲ್ಲ ಅವ್ರು ನೋಡಿರ್ಲಿಲ್ಲ. ಅವರೇ ಪರಮಾತ್ಮನ ಮುಖದಲ್ಲಿ ಪ್ರವೇಶ ಮಾಡ್ತಿರ್ತಕ್ಕಂಥ ಈ ದೃಶ್ಯವನ್ನ ಅವರು ನೋಡಿರ್ಲಿಲ್ಲ. ಇಂತಹ ವಿರಾಟ್ ರೂಪವನ್ನು ಭಗವಂತನ ಮೊದಲು ಯಾರಿಗೂ ತೋರಿಸಿರ್ಲಿಲ್ಲ. ಅದರಿಂದ ಭಗವಂತನ ಮಾತಿನಲ್ಲಿ ಯಾವ ಪ್ರಕಾರ ಅಸಂಗತಿ ಇಲ್ಲ. ಅಂದ್ರೆ ಏನು, ಇದುವರೆಗೆ ಈ ಯಾವ ರೂಪವನ್ನು ನೀನ್ ನೋಡ್ತಾ ಇದೆ ಅದು ಇದುವರೆಗೆ ನೀನ್ ಬಿಟ್ಟು ಯಾರು ನೋಡ್ಲಿಲ್ಲ ಅಂತ ಹೇಳಿದ್ರಲ್ಲ, ಅದು ಸರಿನೇ ಇದೆ. ಆದ್ರೆ ಯಶೋದೆ ಮತ್ತು ಭೀಷ್ಮಾದಿ ವೀರರಿಗೆ ತೋರಿಸಿರ್ತಕ್ಕಂಥ ರೂಪ ಅದು ಬೇರೆ ಆಗಿತ್ತು. ನಮ್ಮ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಅದು ಭಗವಂತನ ವಿಶ್ವರೂಪದ ಮಹಿಮೆ ಮತ್ತು ದುರ್ಲಭತೆ ಇದನ್ನು ಕೂಡ ವರ್ಣನೆ ಮಾಡ್ತಾ ಇದ್ದಾರೆ. ಮುಂದುವರಿಸ್ತಾ, ನ ವೇದ ಯಜ್ಞಾದೇನೈರ್ನ ದಾನೈರ್ನ ಚಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ನ ವೇದ ಯಜ್ಞಾದೇನೈರ್ನ ದಾನೈರ್ನ ಚಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ನ ವೇದ ಯಜ್ಞಾಧ್ಯಯನೈರ್ನ ದಾನೈಃ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ನ ವೇದ ಯಜ್ಞಾಧ್ಯಯನೈರ್ನ ದಾನೈಃ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ನ ವೇದ ಯಜ್ಞಾದೇನೈರ್ನ ದಾನೈಃ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ನೃಲೋಕೆ ಏವಂ ರೂಪಃ ಅಹಂ ನ ವೇದ ಯಜ್ಞಾಧ್ಯಯನೈಃ ನ ದಾನೈಃ ನ ಕ್ರಿಯಾಭಿಃ ಚ ಉಗ್ರೈಃ ತಪೋಭಿಃ ತ್ವದನ್ಯೇನ ದ್ರಷ್ಟುಂ ನ ಶಕ್ಯಃ ಕುರು ಪ್ರವೀರ. ಓ ಅರ್ಜುನ, ನೃಲೋಕೆ ಮನುಷ್ಯ ಲೋಕದಲ್ಲಿ ಏವಂ ರೂಪ ಈ ಪ್ರಕಾರದ ವಿಶ್ವರೂಪವುಳ್ಳ ಅಹಂ ನಾನು ನ ವೇದ ಯಜ್ಞಾಧ್ಯಯನೈಃ ವೇದ ಮತ್ತು ಯಜ್ಞಗಳ ಅಧ್ಯಯನದಿಂದ ನೋಡಲ್ಪಡುವುದಿಲ್ಲ. ಅರ್ಜುನ, ನೃಲೋಕೆ ಈ ಮನುಷ್ಯ ಲೋಕದಲ್ಲಿ ಏವಂ ರೂಪ ಈ ಪ್ರಕಾರದ ವಿಶ್ವರೂಪ, ಈ ಮನುಷ್ಯ ಲೋಕದಲ್ಲಿ ಈ ಪ್ರಕಾರದ ವಿಶ್ವರೂಪವನ್ನ ನೋಡ್ಲಿಕ್ಕೆ ನ ವೇದ ಯಜ್ಞಾಧ್ಯಯನೈಃ ವೇದ ಯಜ್ಞಗಳ ಅಧ್ಯಯನದಿಂದ ಸಾಧ್ಯನ ಅಂತಂದ್ರೆ ವೇದ ಮತ್ತು ವೇದಾಧ್ಯಯನ ಇವುಗಳಿಂದ
ಆಗತ್ತಂದ್ರೆ ಆಗಲ್ಲ. ಮತ್ತೇನು ನಾ ದಾನೇಹಿ, ಹೋಗ್ಲಿ ಬಿಡಪ್ಪ, ಒಳ್ಳೆ ದಾನ ಧರ್ಮ ಪರೋಪಕಾರ ಮಾಡ್ಬಿಡ್ತೀನಿ, ಅದು ಕೂಡ ಆಗಲ್ಲ. ಮತ್ತೇನು ನಚ ನಾ ಕ್ರಿಯಾವಿಹಿ ಅಂದ್ರೆ ಏನು, ಆ ಯಜ್ಞ ಸಂಬಂಧಪಟ್ಟ ಕ್ರಿಯೆಗಳಿಂದ, ಅದು ಕೂಡ ಇಲ್ಲ. ಮತ್ತು ಉಗ್ರೈಹಿ ತಪೋಭಿಹಿ, ಉಗ್ರವಾದ ತಪಸ್ಸಿಂದ ಕೂಡ ಇದೆಲ್ಲ ನೋಡ್ಲಿಕ್ಕೆ ಆಗಲ್ಲ. ಸ್ವದನ್ಯನ, ನೀನಲ್ಲದೆ ಉಳಿದವರ ಮೂಲಕ ದ್ರಷ್ಟು ನೋಡಲ್ಪಡಲು ಶಕ್ಯನಲ್ಲ. ಮತ್ತದೇನು ವಿಶೇಷ ನೋಡೋಣ ಹೇಳ್ತಾರೆ. ಹೇ ಅರ್ಜುನ, ಈ ಮನುಷ್ಯ ಲೋಕದಲ್ಲಿ ಈ ಪ್ರಕಾರದ ವಿಶ್ವರೂಪವುಳ್ಳ ನಾನು ವೇದ ಮತ್ತು ಯಜ್ಞಗಳ ಅಧ್ಯಯನದಿಂದಾಗಲಿ, ದಾನದಿಂದಾಗಲಿ, ಕ್ರಿಯೆಗಳಿಂದಾಗಲಿ ಮತ್ತು ಉಗ್ರವಾದ ತಪಸ್ಸುಗಳಿಂದ ಆಗಲಿ ನೀನಲ್ಲದೆ ಬೇರೆಯವರ ಮೂಲಕ ನೋಡಲು ಶಕ್ಯನಲ್ಲ. ವೇದ ಯಜ್ಞಾಧ್ಯಯನೈಹಿ ದಾನೈಹಿ ಕ್ರಿಯಾಭಿಹಿ ಮತ್ತು ಉಗ್ರೈಹಿ ತಪೋಭಿಹಿ, ಈ ಪದಗಳನ್ನು ಮತ್ತು ಇವುಗಳಿಂದ ಭಗವಂತನ ವಿರಾಟ ರೂಪವು ನೋಡಲ್ಪಡುವುದು ಶಕ್ಯವಲ್ಲ. ಈ ಮಾತಿನ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಮಾಡ್ತಾ, ವೇದವೇತ್ತರಾದ ಅಧಿಕಾರಿ ಆಚಾರ್ಯರ ಮೂಲಕ ಅಂಗ ಉಪಾಂಗ ಸಹಿತ ವೇದವನ್ನು ಓದಿ ಅದನ್ನು ಚೆನ್ನಾಗಿ ತಿಳಿದುಕೊಳ್ಳುವುದರ ಹೆಸರು ವೇದಾಧ್ಯಯನವಾಗಿದೆ. ಯಜ್ಞ ಕ್ರಿಯೆಗಳಲ್ಲಿ ಸುನಿಪುಣರಾದ ಯಾಜ್ಞಿಕ ಪುರುಷರ ಸೇವೆಯಲ್ಲಿದ್ದು ಅದರ ಮೂಲಕ ಯಜ್ಞ ವಿಧಿಗಳನ್ನ ಅಭ್ಯಸಿಸುವುದು ಮತ್ತು ಅವರ ಅಧ್ಯಕ್ಷತೆಯಲ್ಲಿ ವಿಧಿವತ್ತಾಗಿ ಮಾಡಲ್ಪಡುವ ಯಜ್ಞವನ್ನ ಪ್ರತ್ಯಕ್ಷವಾಗಿ ನೋಡಿ ಯಜ್ಞ ಸಂಬಂಧಿ ಸಮಸ್ತ ಕ್ರಿಯೆಗಳನ್ನ ಚೆನ್ನಾಗಿ ತಿಳಿದುಕೊಳ್ಳುವುದು ಯಜ್ಞದ ಅಧ್ಯಯನವಾಗಿದೆ. ಧನ ಸಂಪತ್ತು, ಅನ್ನ, ಜಲ, ವಿದ್ಯೆ, ಗೋವು, ಪೃಥ್ವಿ ಮೊದಲಾದ ತನ್ನ ಸ್ವಂತದ ವಸ್ತುವನ್ನ ಬೇರೆಯವರ ಸುಖ ಮತ್ತು ಹಿತಕ್ಕಾಗಿ ಪ್ರಸನ್ನ ಹೃದಯದಿಂದ ಯಥಾಯೋಗ್ಯವಾಗಿ ಕೊಡುವುದರ ಹೆಸರು ದಾನವಾಗಿದೆ. ಶ್ರೋತ ಸ್ಮಾರತ ಯಜ್ಞಾದಿಗಳ ಅನುಷ್ಠಾನ ಮತ್ತು ತಮ್ಮ ವರ್ಣಾಶ್ರಮ ಧರ್ಮವನ್ನು ಪಾಲಿಸುವುದಕ್ಕಾಗಿ ಮಾಡುವ ಸಮಸ್ತ ಶಾಸ್ತ್ರವೇದ ಕರ್ಮಗಳನ್ನ ಕ್ರಿಯಾ ಎಂದು ಹೇಳುತ್ತಾರೆ. ಕೃತ್ ಚಾಂದ್ರಾಯಣಾದಿ ವ್ರತ ಮತ್ತು ಬೇರೆ ಬೇರೆ ಪ್ರಕಾರ ಕಠೋರ ನಿಯಮಗಳ ಪಾಲನೆ, ಮನಸ್ಸು ಮತ್ತು ಇಂದ್ರಿಯಗಳ ವಿವೇಕ ಮತ್ತು ಬಲಪೂರ್ವಕ ದಮನ ಹಾಗೂ ಧರ್ಮಕ್ಕಾಗಿ ಶಾರೀರಿಕ ಅಥವಾ ಮಾನಸಿಕ ಕಠಿಣ ಕ್ಲೇಶಗಳನ್ನ ಸಹಿಸುವುದು ಅಥವಾ ಶಾಸ್ತ್ರ ವಿಧಿಗನುಸಾರವಾಗಿ ಮಾಡಲಾಗುವ ಬೇರೆ ವಿಭಿನ್ನ ಪ್ರಕಾರ ತಪಸ್ಸುಗಳು, ಇವೆಲ್ಲದರ ಹೆಸರು ಉಗ್ರ ತಪವಾಗಿದೆ. ಇವೆಲ್ಲ ಸಾಧನೆಗಳ ಮೂಲಕವೂ ಕೂಡ ನನ್ನ ವಿರಾಟ್ ಸ್ವರೂಪ ದರ್ಶನವು ಅಸಂಭವವೆಂದು ತಿಳಿಸಿ ಭಗವಂತನು ಆ ರೂಪ ಮಹತ್ವವನ್ನು ಪ್ರಕಟಪಡಿಸುತ್ತಾ ಹೀಗೆ ಹೇಳಿದ್ದಾನೆ, ಈ ಪ್ರಕಾರ ಮಹಾನ್ ಪ್ರಯತ್ನಗಳಿಂದ ಕೂಡ ದರ್ಶನವಾಗದಿರುವ ರೂಪವನ್ನು ನೀನು ನನ್ನ ಪ್ರಸನ್ನತೆ ಮತ್ತು ಕೃಪಾ ಪ್ರಸಾದದಿಂದ ಪ್ರತ್ಯಕ್ಷವಾಗಿ ನೋಡುತ್ತಿರುವೆ. ಇದು ನಿನ್ನ ಮಹಾನ್ ಸೌಭಾಗ್ಯವಾಗಿದೆ. ಆಗ ನಿನಗೆ ಆಗುತ್ತಿರುವ ಭಯ ಮತ್ತು ದುಃಖ ಮತ್ತು ಮೋಹ ಇದು ಉಚಿತವಲ್ಲ. ನೋಡೋಣ. ಮನುಷ್ಯ ಲೋಕದಲ್ಲಿ ಈ ಪ್ರಕಾರದ ವಿಶ್ವರೂಪವುಳ್ಳ ನಾನು ವೇದ ಮತ್ತು ಯಜ್ಞಗಳ ಅಧ್ಯಯನದಿಂದ, ದಾನದಿಂದ, ಕ್ರಿಯೆಗಳಿಂದ, ಉಗ್ರವಾದ ತಪಸ್ಸುಗಳಿಂದ ಬೇರೆಯವರ ಮೂಲಕ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮ ಹೇಳಿದ್ರು. ಅಂದ್ರೆ ಏನು? ಹಂಗಾದ್ರೆ ವೇದಾಧ್ಯಯನ, ದಾನಾದಿ ಪ್ರಕ್ರಿಯೆ, ತಪಸ್ಸು ಇವೆಲ್ಲ ನಿಷ್ಫಲನ ಅಂತಂದ್ರೆ ನಿಷ್ಫಲ ಅಂತಲ್ಲ. ಯಾವ ನೀನು ಈ ರೂಪವನ್ನು ನೋಡ್ತಾ ಇದ್ದೀಯಾ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ. ಅದರ ಫಲ ಅದಕ್ಕೆ ಬೇರೆ ಇದೆ. ಅದರ ಫಲ ಅದಕ್ಕೆ ಬೇರೆ ಇದೆ. ಈ ನನ್ನ ವಿಶ್ವರೂಪ ದರ್ಶನ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಷ್ಟೇ ಇದರ ಅರ್ಥ. ಮತ್ತೇನು ಯಾವ್ದ್ರಲ್ಲಿ ಮಾಡಬಹುದು ಅಂದ್ರೆ ಇಲ್ಲಿ ನನ್ನ ಪ್ರಸನ್ನತೆ ಮತ್ತು ಕೃಪಾ ಪ್ರಸಾದದಿಂದ, ಅದು ಅಂದ್ರೆ ಏನು, ಪರಮಾತ್ಮನ ಅನುಗ್ರಹದಿಂದಲೇ ಸಾಧ್ಯವಾಗ್ತದೆ. ಬಹುಶಃ ಇವೆಲ್ಲ ಪರಮಾತ್ಮ ಅನುಗ್ರಹಕ್ಕೆ ಸಾಧನೆಗಳಾಗಬಹುದೇನೋ. ಹಾಗಾಗಿ
ವೇದಾಧ್ಯಯನೈ ದಾನೈ ಕ್ರಿಯಾಭಿ ಮತ್ತು ಉಗ್ರ ತಪೋಭಿ, ಈ ಪದಗಳ ಮತ್ತು ಇವುಗಳಿಂದ ಭಗವಂತನ ವಿರಾಟ್ ರೂಪವು ನೋಡಲ್ಪಡುವುದು ಶಕ್ಯವಲ್ಲ. ವೇದಾಧ್ಯಯನ, ದಾನ, ಕ್ರಿಯೆ, ಉಗ್ರ ತಪಸ್ಸು, ಇವುಗಳಿಂದ ಇದೆಲ್ಲ ಪ್ರಾಪ್ತಿಯಾಗಬಹುದು. ಆದ್ರೆ ಆ ಪರಮಾತ್ಮನ ವಿರಾಟ್ ರೂಪ ನೋಡಲ್ಪಡುವುದು ಶಕ್ಯ ಅಲ್ಲ. ಏನಪ್ಪಾ ಇದ್ರ ಅರ್ಥ ಅಂತ ಹೇಳ್ತಾ, ಇಲ್ಲಿ ಮೊದಲನೇದಾಗಿ ವೇದವೇತ್ತರಾದ ಅಧಿಕಾರಿ ಆಚಾರ್ಯರ ಮೂಲಕ ಅಂಗ ಉಪಾಂಗ ಸಹಿತ ವೇದಗಳನ್ನ ಓದಿ ಅದನ್ನು ಚೆನ್ನಾಗಿ ತಿಳಿದುಕೊಳ್ಳುವುದ ಹೆಸರು ವೇದಾಧ್ಯಯನವಾಗಿದೆ. ವೇದಾಧ್ಯಯನ ಮಾಡ್ಬೇಕಾದ್ರೆ ವೇದವೇತ್ತರಾದ ಅಧಿಕಾರಿ ಆಚಾರ್ಯರ ಮೂಲಕ ಅದನ್ನ ಅಧ್ಯಯನ, ಅಂಗ ಪ್ರತ್ಯಂಗ ಸಹಿತ, ಅಂಗ ಪ್ರತ್ಯಂಗ ಉಪಾಂಗ ಎಲ್ಲ ವೇದಕ್ಕೆ ಅಂಗಗಳು ಶಿಲ್ಪ ಹೇಳ್ತಾರೆ. ವೇದಾಂಗಗಳು ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ ಒಟ್ಟು ಬರ್ತವೆ. 6 ಅಂಗ ಏನೋ ಬರ್ತವೆ. ಕಲ್ಪ ಅಂತ ಬರ್ತವೆ ಒಟ್ಟು ಅಂದ್ರೆ ಅಂಗ ಉಪಾಂಗ ಸಹಿತ ವೇದಗಳನ್ನ ಓದಿ ಅದನ್ನ ಚೆನ್ನಾಗಿ ತಿಳಿದುಕೊಳ್ಳೋದ ಹೆಸರೇ ವೇದಾಧ್ಯಯನ ಅಂತ ಹೇಳ್ತಾರೆ. ನಿರುಕ್ತ, ಛಂದಸ್ಸು ಇವೆಲ್ಲ ಬರ್ತದೆ ಒಟ್ಟು 6 ಅಂಗ ಏನು ವೇದಕ್ಕೆ. ಆದ್ರೆ ಅಂಗ ಉಪಾಂಗ ಸಹಿತ ವೇದಾಧ್ಯಯನ ಮಾಡೋದ ಅದನ್ನ ತಿಳಿದುಕೊಳ್ಳುವುದೇ ವೇದಾಧ್ಯಯನ ಅಂತ ಹೇಳ್ತಾರೆ. ಯಜ್ಞ ಕ್ರಿಯೆಯಲ್ಲಿ ಸುನಿಪುಣರಾದ ಯಾಜ್ಞಿಕ ಪುರುಷರ ಸೇವೆಯಲ್ಲಿ ಇದ್ದು ಯಜ್ಞ ಕ್ರಿಯೆ ಮಾಡ್ತಿರ್ಬೇಕಾದ್ರೆ ಯಜ್ಞ ಯಾಗಾದಿಗಳು ಅಲ್ಲಿದ್ದು ನಿಪುಣರಾದ ಏನು ಅದರಲ್ಲಿ ನೈಪುಣ್ಯವನ್ನಿರ್ತಕ್ಕಂಥ ಪುರುಷರ ಯಾಜ್ಞಿಕ ಪುರುಷರ ಸೇವೆಯಲ್ಲಿದ್ದು ಅದರ ಮೂಲಕ ಯಜ್ಞ ವಿಧಿಗಳನ್ನ ಅಭ್ಯಸಿಸುವುದು ಮತ್ತು ಅವರ ಅಧ್ಯಕ್ಷತೆಯಲ್ಲಿ ವಿದ್ವತ್ತಾಗಿ ಮಾಡಲ್ಪಡುವ ಯಜ್ಞಗಳನ್ನ ಪ್ರತ್ಯಕ್ಷವಾಗಿ ನೋಡಿ ಯಜ್ಞ ಸಂಬಂಧಿ ಸಮಸ್ತ ಕ್ರಿಯೆಗಳನ್ನ ಚೆನ್ನಾಗಿ ತಿಳಿದುಕೊಳ್ಳುವುದು, ಇದು ಯಜ್ಞದ ಅಧ್ಯಯನ. ಮೊದಲನೇದಾಗಿ ವೇದವೇತ್ತರಾದ ಅಧಿಕಾರಿ ಆಚಾರ್ಯರ ಮೂಲಕ ಅಂಗ ಉಪಾಂಗ ಸಹಿತ ವೇದಗಳನ್ನ ಓದಿ ಅದನ್ನ ತಿಳಿದುಕೊಳ್ಳೋದೇನು ವೇದಾಧ್ಯಯನ. ಯಜ್ಞಾಧ್ಯಯನ ಅಂತಂದ್ರೆ ಏನು? ಅದು ವೇದಾಧ್ಯಯನ ಆಯ್ತು. ಯಜ್ಞಾಧ್ಯಯನ ಅಂತಂದ್ರೆ ಯಜ್ಞ ಕ್ರಿಯೆಯಲ್ಲಿ ಅದರಲ್ಲಿ ನಿಪುಣತೆ ಇರ್ತಕ್ಕಂಥ ಯಾಜ್ಞಿಕ ಪುರುಷರ ಸೇವೆಯಲ್ಲಿದ್ದು ಅವರ ಮೂಲಕ ಯಜ್ಞ ವಿಧಿಗಳನ್ನ ಅಭ್ಯಾಸ ಮಾಡುವುದು ಅಂದ್ರೇನು, ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತಕ್ಕಂಥದ್ದು. ಅವರ ಅಧ್ಯಕ್ಷತೆಯಲ್ಲಿ ವಿಧಿವತ್ತವಾಗಿ ಏನು ಹೇಗೆ ಮಾಡಬೇಕು ಹಾಗೆ ಮಾಡಲ್ಪಡ್ತಕ್ಕಂಥ ಯಜ್ಞಗಳನ್ನ ಪ್ರತ್ಯಕ್ಷವಾಗಿ ನೋಡೋದು ಮತ್ತು ಯಜ್ಞ ಸಂಬಂಧಿ ಸಮಸ್ತ ಕ್ರಿಯೆಗಳನ್ನ ಚೆನ್ನಾಗಿ ತಿಳ್ಕೊಳ್ಳೋದು, ಇದು ಯಜ್ಞದ ಅಧ್ಯಯನ. ವೇದಾಧ್ಯಯನ ಬೇರೆ, ಯಜ್ಞಾಧ್ಯಯನ ಬೇರೆ. ಯಜ್ಞಾಧ್ಯಯನ ಅಂತಂದ್ರೆ ಇದು ಅಲ್ಲಿ ವೇದ ಅಧ್ಯಯನ ನೋಡಿದ್ವಿ ನಾವು. ಯಜ್ಞಾಧ್ಯಯನ ಅಂತಂದ್ರೆ ಅದನ್ನ ವಿಧಿವತ್ತಾಗಿ ಹೇಗೆ ಮಾಡಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಪೂರ್ತಿ ಜ್ಞಾನ ಇರ್ತದೆ ನೋಡಿದಿರಾ, ಅಂತವರ ಅಧ್ಯಕ್ಷತೆಯಲ್ಲಿ ಅದನ್ನು ನಾವು ಕಲಿತಕ್ಕಂಥ ಇದು ಯಜ್ಞಾಧ್ಯಯನವಾಗಿದೆ. ಇನ್ನು ದಾನದ ಬಗ್ಗೆ ಹೇಳ್ತಾ, ಧನ, ಸಂಪತ್ತು, ಅನ್ನ, ಜಲ, ವಿದ್ಯೆ, ಗೋವು, ಪೃಥ್ವಿ ಮೊದಲಾದ ತನ್ನ ಸ್ವಂತದ ವಸ್ತುವನ್ನ ಬೇರೆಯವರ ಸುಖ ಮತ್ತು ಹಿತಕ್ಕಾಗಿ ಪ್ರಸನ್ನ ಹೃದಯದಿಂದ ಯಥಾಯೋಗ್ಯವಾಗಿ ಕೊಡುವುದ ಹೆಸರೇ ದಾನ. ಇಲ್ಲಿ ಹೇಳ್ತಾರೆ. ಮುಂದಿನದಾಗಿ ದಾನ ಏನನ್ನು ಕೊಡ್ತೀರಿ? ಧನ, ಸಂಪತ್ತು, ಅನ್ನ, ಜಲ, ವಿದ್ಯೆ, ಗೋವು, ಪೃಥ್ವಿ, ತನ್ನ ಅವೆಲ್ಲ ಏನಾಗಿರ್ಬೇಕು? ಸ್ವಂತದ್ದಾಗಿರ್ಬೇಕು. ಮತ್ತೆ ಯಾರ್ದ ಕದ್ಕೊಂಡು ಕೊಟ್ಬಿಡ್ತೀನಿ, ದಾನ ಕೊಡುವಂತ. ದಾನ ಅಂತ ಹೇಳ್ಬೇಕಾದ್ರೆ ಅದನ್ನ ನಾವು ಸ್ವತಃ ಸಂಪಾದನೆ ಕಷ್ಟಪಟ್ಟು ನಮ್ಮದಾಗಿರ್ಬೇಕು. ಅದು ಮೊದಲು ಬೇರೆ ಯಾರ್ದ ಕದ್ಕೊಂಡ್ಬಂದ
ದಾನ ಕೊಟ್ಬಿಟ್ಟೆ ಅಂದ್ರೆ ದಾನ ಆಗೋದಿಲ್ಲ. ಶಾಸ್ತ್ರ ವಿಧಾನದಲ್ಲಿ ಒಂದು ವಿಧಾನ ಇದೆ, ಅದು ನಿನ್ನದಾಗಿರ್ಬೇಕು, ನಿನ್ನ ಸ್ವಂತದ್ದಾಗಿರ್ಬೇಕು. ಅಥವಾ ಬೇರೆ ಯಾರು ತಗೊಂಡ್ಬಂದು ಕೊಟ್ಬಿಟ್ರೆ ದಾನ ಅಂತೇಳಿ ಅದನ್ನೆಲ್ಲ ದಾನ ಅಂತೀರಿ. ಅದು ಉದ್ದೇಶ ಏನು ನೋಡಿ, ಉದ್ದೇಶ ಏನು? ಹಾ, ಬೇರೆಯವರ ಸುಖ ಮತ್ತು ಹಿತಕ್ಕಾಗಿ ಕೊಡ್ಬೇಕು. ಕೊಡ್ತಕ್ಕ ಉದ್ದೇಶ ಕೊಡ್ ನೋಡಿ, ನಮ್ಮ ಹೆಸರು ಕೀರ್ತಿ ಅದಕ್ಕಾಗಲ್ಲ, ಬೇರೆಯವರ ಸುಖ ಮತ್ತು ಹಿತ, ಅವರಿಗೆ ಒಳ್ಳೇದಾಗ್ಲಿ, ಆ ಕಷ್ಟದಿಂದ ಪಾರಾಗ್ಲಿ. ಇನ್ನೊಂದೇನು, ಪ್ರಸನ್ನ ಹೃದಯದಿಂದ ಕೊಡ್ಬೇಕಾದ್ರೆ ಹೆಂಗಿರ್ಬೇಕು? ಪ್ರಸನ್ನತೆ, ಒತ್ತಾಯ ಪೂರ್ವಕ ಬಲವಂತವಾಗ ಇಷ್ಟ ಇದ್ದು ಇಲ್ದೇನೋ ಆತರ ಅಲ್ಲ. ಮತ್ತೇನು, ಯಥಾಯೋಗ್ಯ ಅಂದ್ರೆ ಯಾವ ಸಂದರ್ಭದಲ್ಲಿ ಹೇಗೆ ಕೊಡಬೇಕು ಆ ರೀತಿ ಕೊಟ್ರೆ ಅದನ್ನ ಹೆಸರು ದಾನ ಅಂತ ಹೇಳ್ತಾನೆ. ನೋಡಿ, ಅಂತ ವಸ್ತುವೇನು, ಒಂದ್ ದನ ಕಂಡೀಷನ್ ನಾವು ನೋಡ್ತೀವಿ, ಅದು ನಮ್ಮದಾಗಿರ್ಬೇಕು. ಮತ್ತು ಯಾರಿಗೆ ಕೊಡ್ತಾ ಇದ್ದಾರೆ ಅವರು ಸುಖವಾಗಿರ್ಲಿ, ಸಂತೋಷವಾಗಿರ್ಲಿ ಅನ್ನೋ ಉದ್ದೇಶದಿಂದ ಕೊಡಬೇಕು. ಮತ್ತು ಪ್ರಸನ್ನತೆಯಿಂದ ಕೊಡಬೇಕು. ಪ್ರಸನ್ನ ಹೃದಯ ವಾಚಿ ಇಲ್ಲಿ ಮನೋವಾಚಿಕ, ಪ್ರಸನ್ನ ಮನಸ್ಸಿನಿಂದ ಸಂತೋಷವಾಗಿ. ಧನ, ಸಂಪತ್ತು, ಅನ್ನ, ಜಲ ಇವೆಲ್ಲ ದಾನವಾಗಿ ಕೊಡ್ತೀವಿ. ಒಂದು ದನ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಅನ್ನದಾನ ಮಾಡ್ತಾರೆ ನೋಡಿದ್ರೆ ಅಂದ್ರೇನು, ಬೇರೆಯವರ ಹಸು ನೀಗಿಸ್ಲಿಕ್ಕಾಗಿ, ಅವರಿಗೆ ಬೇರೆಯವರ ಹಸು ನೀಗಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಈ ರೀತಿ ಭಾವನೆಯಿಂದ. ಮತ್ತು ವಿದ್ಯೆ ಕೂಡ ಅಷ್ಟೇ ಹೇಳ್ತಾರೆ. ವಿದ್ಯಾದಾನ ಎಲ್ಲಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತಾ, ಇಲ್ಲಿ ವಿದ್ಯೆ ಶಬ್ದ ಸಾಮಾನ್ಯವಾಗಿ ನೋಡ್ತೀವಿ ನಾವು ಪಾಠಶಾಲೆ ಕೂಡ ವಿದ್ಯೆ ಕೊಡ್ತಾರೆ. ನೋಡಪ್ಪ, ವಿದ್ಯಾದಾನ ಮಹಾದಾನ ಅಂತ ಹೇಳ್ತಾರೆ. ವಿದ್ಯೆ ಶಬ್ದ ಇಲ್ಲಿ ಅದನ್ನ ಕೂಡ ನಾವು ಪರಿಗಣನೆ ತಗೊಂತೀವಿ. ಆದ್ರೆ ವಿದ್ಯೆ ಅಂತಂದ್ರೆ ಇಲ್ಲಿ ಅಕ್ಷರ ವಿದ್ಯೆ ಅಂತ. ಯಾಕೆ? ಅನ್ನದಾನಂ ಪರಂದಾನಂ ವಿದ್ಯಾದಾನ ಮತ ಪರಂ ಅನ್ಯೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಯ. ಅನ್ನದಾನಂ ಪರಂದಾನಂ ಹೇಳ್ತಾರೆ. ಎಲ್ಲಾ ದಾನಗಳಿಗಿಂತ ಅನ್ನದಾನ ಶ್ರೇಷ್ಠ ಅಂತೇಳಿ. ಹೌದು, ನಿಜ ಕೂಡ. ಅನ್ನದಾನಂ ಪರಂದಾನಂ ಅನ್ಯೇನ ಕ್ಷಣಿಕಾ ತೃಪ್ತಿ ಅನ್ನದಾನ ಪರಂದಾನಂ ವಿದ್ಯಾದಾನ ಮತ ಪರಂ. ಅನ್ನದಾನ ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಆದ್ರೆ ಅದಕ್ಕಿಂತ ಶ್ರೇಷ್ಠವಾದದ್ದು ವಿದ್ಯಾದಾನ. ಯಾಕೆ? ಅನ್ಯೇನ ಕ್ಷಣಿಕಾ ತೃಪ್ತಿ. ಯಾರಿಗೂ ನಾವು ಊಟ ಬಡಿಸ್ತೀವಿ, ಕೊಡ್ತೀವಿ, ಓಹೋ ತಿಂತಾರೆ, ಸಂತೋಷ, ತುಂಬಾ ಸಂತೋಷ, ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ, ಒಳ್ಳೆ ಊಟ ಬಡಿಸಿದ್ರಿ. ಅದಕ್ಕೆ ವಿಶೇಷವಾಗಿ ಆಶೀರ್ವಾದವರಿಗೆ ಹೊಟ್ಟೆ ತುಂಬಾ ತಿಂದಿರೋರಿಗೆ ನಾವು ಬಿಡಿಸಿದ್ರೆ ವಿಶೇಷವಾಗಿ ಅವ್ರಿಗೆ ಆನಂದನೂ ಆಗಲ್ಲ, ಆಶೀರ್ವಾದನೂ ಬರಲ್ಲ. ಆಶೀರ್ವಾದ ಅವರಿಗೆ ಅನ್ನ ಕೊಟ್ಟಾಗ ಸಹಜವಾಗಿ ಆಶೀರ್ವಾದ ಮಾಡ್ತಾರೆ. ಮೇಲೆ ಮಾಯ ಮಾತಲ್ಲಿ ಹೇಳದೆ ಇರ್ಬೋದು, ಆದ್ರೆ ಒಳಗಡೆಯಿಂದ ಬಂದ್ಬಿಡ್ತದೆ ಆಶೀರ್ವಾದ. ಇರ್ಲಿ. ಆದ್ರೆ ಅನ್ನ ಬಲ ಎಷ್ಟುತ್ತಪ್ಪ ಅಂದ್ರೆ, ಅಮ್ಮಮ್ಮ ಅಂದ್ರೆ ಒಂದು 5-6 ಗಂಟೆ, ಇಲ್ಲ ಅಂದ್ರೆ ಒಂದ್ ದಿನ ಅಲ್ಲಿ ಮುಗಿದೋಯ್ತು. ಈಗ ನಾವು ಊಟ ಬಡಿಸ್ತೀವಿ, ಸಾಕು ಅಂದ್ರಂತೆ. ಸ್ವಲ್ಪ ಅಂದ್ರೆ ಸ್ವಾಮಿ ಇನ್ನು ಒಳಗಡೆ ಸ್ವಲ್ಪ ಕೂಡ ಜಾಗ ಇಲ್ಲ, ನಿಮ್ ಕಾಲು ಹಿಡಿತೀನಿ, ನಿಮ್ ಕೈ ಹಿಡಿತೀನಿ, ದಯವಿಟ್ಟು ಬೇಡ ಅಂತ. ಸರಿ ಆಯ್ತು. ಅದೇನು ನಿತ್ಯ ತೃಪ್ತಿ ಇದೆಯಾ ಅಂತ? ಇಲ್ಲ. ಅಮ್ಮಮ್ಮ ಅಂದ್ರೆ ಸಾಯಂಕಾಲ 6 ಗಂಟೆ 8 ಗಂಟೆ, ಅಥವಾ ನಾಳೆ ಬೆಳಗ್ಗೆ, ಅಥವಾ ನಾಳೆ ಸಾಯಂಕಾಲ. ಆಮೇಲೆ ಮತ್ತೆ ಎಲ್ಲಿ ಮನೆಯಲ್ಲಿ ಏನಾದ್ರು ನೋಡ್ಲಿಕ್ಕೆ ಹೋಗ್ತೀವಿ ನಾವು. ಏನು ಅನ್ಯೇನ ತೃಪ್ತಿ ಭವತಿ ಪರಂತು ಕ್ಷಣಿಕಾ ತೃಪ್ತಿ ಭವತಿ. ಅನ್ನದಿಂದ ತೃಪ್ತಿ ಇದೆ, ಆದ್ರೆ ತೃಪ್ತಿಯನ್ನು ನಿತ್ಯ ಇಲ್ಲ. ಅದು ಮತ್ತೇನು ಕ್ಷಣ ಮಾತ್ರಕ್ಕೆ, 1-2-3 ಗಂಟೆ, 4-5 ಗಂಟೆಗೆ, ಅಥವಾ 20 ಗಂಟೆ ಅವರಿಗೆ. ಆಮೇಲೆ ಆ ತೃಪ್ತಿ ಇಲ್ಲ, ಮತ್ತೆ ಬೇಕು ಅನ್ನತಕ್ಕಂಥ ಇಚ್ಛೆ ಶುರುವಾಗ್ತದೆ ಅನ್ನ. ಆದ್ರೆ ವಿದ್ಯಾದಾನ ಮತ ಪರಂ, ಅನ್ನದಾನ ಮಹಿಮೆ, ಅನ್ನದಿಂದ ಬರೋ ತೃಪ್ತಿ ಸ್ವಲ್ಪ ತೆಗಿದೆ. ಆದ್ರೆ ವಿದ್ಯಾದಾನ ಮತ ಪರಂ, ವಿದ್ಯೆ ಹೇಳಿದೀರಾ, ಅದೇನು
ಅನ್ನೇನ ಕ್ಷಣಿಕ ತೃಪ್ತಿ. ಯಾವ ಜೀವನ ಇದೆಯಾ ಈ ಜೀವನ ಪೂರ ಜೀವನ ಪರ್ಯಂತ ಇರ್ತದೆ. ಯಾವುದು? ವಿದ್ಯೆ. ಅನ್ನದಿಂದ 2, 3, 4, 5 ಗಂಟೆ ತೃಪ್ತಿ ಆದ್ರೆ ವಿದ್ಯೆದಾನ ಜೀವನ ಪರ್ಯಂತ. ಅದರಲ್ಲೂ ವಿಶೇಷವಾಗಿ ಅಕ್ಷರ ವಿದ್ಯೆ ಆದ್ರೆ ಇಲ್ಲಿ ಜೀವನ ಅನ್ನೋ ಶಬ್ದಕ್ಕೆ ಅರ್ಥ ಜೀವನ ಅಂತಕ್ಕಂಥದ್ದು ಅನಾದಿಯಿಂದ ಜೀವನ ನಡೀತಾ ಇದೆ. ಜೀವನ ಅಂತಕ್ಕಂಥದ್ದು ಕೇವಲ ಈ ಒಂದು ಶರೀರದಲ್ಲಿ ಮಾತ್ರ ಶುರುವಾಗಿದೆ ಅಂತಾನೆ ಇಲ್ಲ. ಜೀವನ ಅಂತ ಒಂದು ಜೀವನ ಜ್ಞಾನ ಪ್ರಾಪ್ತಿಯವರೆಗೆ ಎಷ್ಟೆಲ್ಲಾ ಶರೀರಗಳಲ್ಲಿ ಜೀವನ ನಡೆದಿದೆಯೋ ಅದನ್ನು ಊಹೆ ಕೂಡ ಮಾಡ್ಲಿಕ್ಕಾಗಲ್ಲ. ಜೀವನ ಅಂತಕ್ಕಂಥದ್ದು ಕೇವಲ ಈ ಶರೀರ ಅಲ್ಲಿಂದ ಪ್ರಾರಂಭವಾಯಿತು, ಈ ಶರೀರ ಅಂತಿಗೆ ಜೀವನ ಸಮಾಪ್ತಿ ಆಗುತ್ತೆ. ಜೀವನ ಸಮಾಪ್ತಿ ಆಗಲ್ಲ, ಶರೀರ ಸಮಾಪ್ತಿ ಆಗುತ್ತೆ ಅಷ್ಟೇ. ಅನಂತ ಶರೀರಗಳಲ್ಲಿ ಜೀವನ ಮುಂದುವರಿತಾ ಇದೆ, ಮುಂದುವರಿತಾ ಇದೆ, ಮುಂದುವರಿತಾ ಇದೆ. ಸಮಾಪ್ತಿ ಅದು ಶರೀರಕ್ಕಿದೆ, ಜೀವನಕ್ಕೆ ಸಮಾಪ್ತಿ ಇಲ್ಲ. ಹಾಗಾಗಿ ಲೌಕಿಕ ವಿದ್ಯೆಗಳು ಈ ಶರೀರ ಪರ್ಯಂತ ಇರಬಹುದೇನು. ಈಗ ನೀವು ಡಿಗ್ರಿ ಮಾಡಿದ್ರಿ, ಎಲ್ಲಿವರೆಗೆ ಡಿಗ್ರಿ ಅಂದ್ರೆ ಈ ಶರೀರ ಗಂಟ ಡಿಗ್ರಿ. ಆಮೇಲೆ ಹೊಸದಾಗಿ ಹುಟ್ಟಿ ಬಂದ್ರೆ ಮತ್ತೆ ಆ ಡಿಗ್ರಿ ಕೆಲಸಕ್ಕೆ ಬರಲ್ಲ. ಈಗೇನು ಮತ್ತೆ 1ನೇ ಕ್ಲಾಸ್ ನೋಡ್ಬೇಕೀಗ, ಮತ್ತೆ ಡಿಗ್ರಿ ಮಾಡು. ಡಿಗ್ರಿನೋ PhD ಏನೇ ಇರ್ಲಿ. ಅಲ್ಲ, ನಾನು ಹಿಂದಿನ ಜನ್ಮದಲ್ಲಿ PhD ಮಾಡಿದ್ದೆ, ಡಾಕ್ಟರ್ ಆಗಿದೆ ಅಂದ್ರೆ ಅವೆಲ್ಲ ಯಾರು ಒಪ್ಪಲ್ಲ. ಈ ಹಿಂದಿನ ಜನ್ಮದಲ್ಲಿ ನೀವು ಡಾಕ್ಟರ್ ಆಗಿರ್ಬೋದು, PhD ಮಾಡಿರ್ಬೋದು, ವಿಜ್ಞಾನ ಸೈಂಟಿಸ್ಟ್ ಕೂಡ ಆಗಿರ್ಬೋದು. ಈಗ ಹೇಳಿದ್ರೆ ಮತ್ತೆ ಇಲ್ಲಿ ಓದಿ ಮತ್ತೆ ನೀವು PhD ಪಡ್ಕೊಂಡು ಗೊತ್ತಿದ್ರಿ, ಎಲ್ರಿಗೂ ಗೊತ್ತಿರೋ ವಿಷಯ ಇದು. ಆದ್ರೆ ಅಕ್ಷರ ವಿದ್ಯೆ ಹಂಗಲ್ಲ. 6ನೇ ಅಧ್ಯಾಯದಲ್ಲಿ ನೋಡಿದ್ವಿ ನಾವು. ಅಕ್ಷರ ವಿದ್ಯೆ ಏನಪ್ಪ ಅಂದ್ರೆ ಯಾವ ಜೀವಂಚ ನೀವು ಎಷ್ಟು ಶರೀರ ಪಡಿತೀರಿ ಅಲ್ಲಿವರೆಗೆ ಜೊತೆಯಲ್ಲಿ ಇರ್ತಾರೆ. ದದಾಮಿ ಬುದ್ಧಿ ಯೋಗಂತಂ ಏನ ಮಾಮುಪಯಾಂತಿತೆ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ದೃಶ್ಯಂ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವ. ಹಿಂದಿನ ಜನ್ಮದಲ್ಲಿ ಏನು ಅಧ್ಯಯನ ಮಾಡಿದ್ದ, ಇದಕ್ಕೆ ಸಂಬಂಧಪಟ್ಟ ಏನು ಕೃಷಿ, ಅದೆಲ್ಲ ಕೂಡ ತತ್ರ ತಮ್ಮ ಬುದ್ಧಿ ಸಂಯೋಗ, ಅವನಿಗೆ ಬುದ್ಧಿ ಸಂಯೋಗ ಆಗುತ್ತೆ. ಹಿಂದಿಂದ ಹಾಗೆ ಈ ಕಡೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗಿದೆ ಈ ದೇಹಕ್ಕೆ ಬುದ್ಧಿ ಸಂಯೋಗಂ ಲಭತೆ ಪೂರ್ವ ದೇಹ, ಅಂದ್ರೆ ಹಿಂದಿನ ಪೂರ್ವ ದೇಹದಲ್ಲಿದ್ದ ಆ ಬುದ್ಧಿ ಸಂಯೋಗ ಹಾಗೆ ಮುಂದೆ ಏನು ಆ ವಿದ್ಯೆ ಬ್ರಹ್ಮವಿದ್ಯೆಗೆ ಸಂಬಂಧಪಟ್ಟಂತೆ, ಅಕ್ಷರ ವಿದ್ಯೆಗೆ ಸಂಬಂಧಪಟ್ಟಂತೆ, ಸಾಧನೆಗೆ ಸಂಬಂಧಪಟ್ಟ ವಿಷಯಗಳು ಮತ್ತೆ ಅವನಿಗೆ ಹಾಗೆ ಮುಂದಿನ ಶರೀರದ ಜೀವನದಲ್ಲಿ ಹಾಗೆ ಮುಂದುವರಿಯುತ್ತವೆ. ಹಾಗಾಗಿ ವಿದ್ಯಾದಾನ ಮತಪರಂ, ಅನ್ನದಾನಕ್ಕಿಂತ ವಿದ್ಯಾದಾನವನ್ನ ಶ್ರೇಷ್ಠ ಅಂತೇಳಿ ಹೇಳಲಾಗಿದೆ. ಲೋಕದಲ್ಲಿ ಅನ್ನದಾನಕ್ಕೆ ಮಹತ್ವ ಇದೆ. ಅದೇ ಅತ್ಯಂತ ಶ್ರೇಷ್ಠ ಇಲ್ಲ, ಅದಕ್ಕಿಂತ ಹೆಚ್ಚಿನ ದಾನ ವಿದ್ಯಾದಾನ. ಅದರಲ್ಲೂ ವಿಶೇಷವಾಗಿ ಅಕ್ಷರ ಸಂಬಂಧಪಟ್ಟ ವಿದ್ಯೆ, ಬ್ರಹ್ಮವಿದ್ಯೆಗೆ ಸಂಬಂಧಪಟ್ಟ ವಿದ್ಯೆಗೆ ವಿಶೇಷವಾದ ಮಾನ್ಯತೆ ಇದೆ. ಯಾಕೆ? ಅನ್ನದ ಬಲ 5-6 ಗಂಟೆ ಒಂದು 8-10 ಗಂಟೆಗೆ ಮಾತ್ರ ಸೀಮಿತ. ಲೌಕಿಕ ವಿದ್ಯೆಯ ಬಲ ಕೇವಲ ಈ ಜನ್ಮಕ್ಕೆ ಮಾತ್ರ ಸೀಮಿತ. ಆದ್ರೆ ಅಕ್ಷರ ವಿದ್ಯೆಗೆ ಸಂಬಂಧಪಟ್ಟ ಬಲ ಅಂತಕ್ಕಂಥದ್ದು ಯಾವ ಜೀವನ ಎಲ್ಲಿವರೆಗೆ ಹೋಗ್ತಿರ್ತೋ ಅಲ್ಲಿವರೆಗೆ ಜೊತೆಯಲ್ಲಿದ್ದು ನಮಗಾಗಿ ಇರ್ತದೆ. ಹಾಗಾಗಿ ವಿದ್ಯಾದಾನ ಮತಪರಂ, ವಿದ್ಯಾದಾನವನ್ನ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗಿದೆ. ಅದು ಕೂಡ ದಾನವೇ. ಉದ್ದೇಶ ಆಗಿರ್ಬೇಕು ನೋಡಿದ್ವಿ ನಾವು. ಬೇರೆಯವರ ಸುಖಕ್ಕಾಗಿ ಮೊದಲೇ ನಾನು ತನ್ನ ಸ್ವಂತದ್ದಾಗಿರ್ಬೇಕು, ಬೇರೆ ಸುಖಕ್ಕಾಗಿ
ಹಿತಕ್ಕಾಗಿ ಪ್ರಸನ್ನ ಹೃದಯದಿಂದ ಯಥಾಯೋಗ್ಯ ಅಂದ್ರೇನು, ಯಾರಿಗೆ ಏನ್ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಅದು ಯಥಾಯೋಗ್ಯ ಅಂದ್ರೆ. ಯಥಾಯೋಗ್ಯ ಅಂದ್ರೆ ಯಾರಿಗೆ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಎಷ್ಟು ಕೊಡ್ಬೇಕು. ಇಲ್ಲ ಅಂತಂದ್ರೆ ಅನ್ನದಾನ ಮಾಡಿ ಎಷ್ಟು ಮಾಡ್ಬೇಕು, ಊಟ ಮಾಡೋಷ್ಟು 4 ಜನಕ್ಕೆ ಆಗೋಷ್ಟು ಒಂದೇ ಸರಿ ಬಡಿಸ್ಬಿಟ್ರೆ ಏನ್ ಮಾಡೋದು. ಯಥಾಯೋಗ್ಯ. ಯಾವ ಸಮಯದಲ್ಲಿ ಯಾರಿಗೆ ಯಾವಾಗ ಎಷ್ಟು, ಅದನ್ನೇ ದಾನ ಅಂತ ಹೇಳ್ತಾರೆ. ಅದೇ ರೀತಿ ಗೋವು ಭೂದಾನ ಮಾಡ್ತಾರೆ. ಪೃಥ್ವಿ ಅಂದ್ರೆ ಭೂದಾನ ಮಾಡ್ತಾರೆ. ಇವೆಲ್ಲ ಕೂಡ ಇದರ ಹೆಸರು ದಾನ ಅಂತ ಹೇಳ್ತಾರೆ. ನೋಡಿ, ಒಂದನೇದು ಯಜ್ಞಾದಿ ವೇದಾಧ್ಯಯನ, ಯಜ್ಞಾಧ್ಯಯನ, ದಾನ ಮತ್ತು ಶ್ರೌತ ಸ್ಮಾರ್ತ ಯಜ್ಞಾದಿಗಳ ಅನುಷ್ಠಾನ. ಶ್ರೌತ ಸ್ಮಾರ್ತ ಯಜ್ಞಗಳು ಅಂತ ಇರ್ತವೆ, ಶ್ರೌತ ಸ್ಮಾರ್ತ ಕರ್ಮಗಳು ಅಂತ ಹೇಳಿ. ಮತ್ತು ತಮ್ಮ ವರ್ಣಾಶ್ರಮ ಧರ್ಮಗಳನ್ನ ಪಾಲಿಸಲಿಕ್ಕಾಗಿ ಮಾಡುವ ಸಮಸ್ತ ಶಾಸ್ತ್ರ ವಿಹಿತ ಕರ್ಮಗಳ ಅವೆಲ್ಲ ಕ್ರಿಯೆ ಎಂದು ಹೇಳ್ತಾರೆ. ಸ್ಮಾರ್ತ ಶ್ರೋತ ಸ್ಮಾರ್ತ ಯಜ್ಞಾನಿಗಳ ಅನುಷ್ಠಾನ ಮತ್ತು ತಮ್ಮ ವರ್ಣಾಶ್ರಮ ಧರ್ಮ ಮೂರನೇದಲ್ಲಿ ಬಂದ ಕರ್ಮಯೋಗ ನಾವು ಮಾಡ್ತಕ್ಕಂಥ ಜೀವಯಾಪನ ಮಾಡತಕ್ಕಂಥ ಏನೆಲ್ಲ ಕರ್ಮಗಳಿದ್ದಾವೆ, ಕಾರ್ಯಗಳಿದ್ದಾವೆ, ವರ್ಣಾಶ್ರಮ ಧರ್ಮಗಳಿದ್ದಾವೆ, ಅದನ್ನ ಪಾಲನೆ ಮಾಡ್ತಕ್ಕಂಥ ಸಮಸ್ತ ಶಾಸ್ತ್ರ ವಿಹಿತನ್ನೇ ಇಲ್ಲಿ ಕ್ರಿಯೆ ಅಂತಾರೆ. ಅದು ಕೂಡ ಕ್ರಿಯೆ. ಇನ್ನು ಕುರುಚಾಂದ್ರಾಯಣ ವ್ರತ ಬೇರೆ ಬೇರೆ ಕಠೋರ ನಿಯಮಗಳ ಪಾಲನೆ. ಕುರುಚಾಂದ್ರಾಯಣ ವ್ರತ ಅಂತ ಅದು ಸುದ್ದಿ ಈಗೆಲ್ಲ ಮಾಡೋರು ಇರ್ತಾರೆ, ನಮಗ್ ಗೊತ್ತಿಲ್ಲ, ಮಾನವರು ತುಂಬಾ ಕಠೋರವಾಗಿರ್ತಾರೆ. ಕುರುಚಾಂದ್ರಾಯಣ ಅಂತಂದ್ರೆ ಹೇಳ್ತಾರೆ, ಈಗ ಹುಣ್ಣಿಮೆ ಇದೆ, ಹುಣ್ಣಿಮೆ ದಿವಸ ಊಟ ಹೆಚ್ಚು ಮಾಡ್ತಾರೆ ಅವರು. 15 ಕವಳ ಅಂದ್ರೆ ಕೈ ತುತ್ತು ತೆಲುಗಲ್ಲಿ ಪೀಡಿಸ ಅಂತ ಕೈಲಿ ಹಿಡಿತಾರೆ. ಹೇಗೆ ಹುಣ್ಣಿಮೆ ದಿವಸ 15 ಹಿಡಿ ತುತ್ತನ್ನ ತಿಂತಾರೆ. ಮಾರನೇ ದಿವಸ 4, ಆಮೇಲೆ 15, ಹಾಗೆ ಒಂದೊಂದು ಮಾಡ್ತಾರೆ. ಅಮಾವಾಸ್ಯೆಗೆ ಏನಿಲ್ಲ, ಮತ್ತೆ 1 ತುತ್ತು, ಆಮೇಲೆ 2, ಮತ್ತೆ ಹುಣ್ಣಿಮೆಗೆ 10 ತುತ್ತು. ಇದು ಕುರುಚಾಂದ್ರಾಯಣ ಅಂತ ಹೇಳ್ತಾರೆ ವ್ರತ. ಬರ್ತಾ ಇದೆ ಮತ್ತೆ ಇಷ್ಟೇ. ಅದೇ ಬೇರೆ ಬೇರೆ ಇವೆಲ್ಲ ಕಠೋರವಾಗಿರ್ತಕ್ಕ, ಸುಮ್ಮನೆ ಮಾಡ್ಲಿಕ್ಕೆ ಬೇರೆ ಬೇರೆ ಪ್ರಕಾರದ ಕಠೋರ ನಿಯಮಗಳ ಪಾಲನೆ. ಕೆಲವೊಂದು ವ್ರತ ಉಪವಾಸಗಳು ಹೇಗಿರ್ತಪ್ಪ ಅಂದ್ರೆ ನಾವು ಊಹೆ ಕೂಡ ಮಾಡ್ತಾರೆ, ಮಾಡೋರು ಇದ್ದಾರೆ. ಅದೇನು ಸ್ವಾಮಿ ಹಾಗೆ ಅಂತಂದ್ರೆ ಇವೆಲ್ಲ ಮಾಡ್ಲಿಕ್ಕೆ ದೇಹಾಭಿಮಾನ ಕಮ್ಮಿ ಇದೆ. ದೇಹಾಭಿಮಾನ ತಗೊಂಡು ಇವೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಒಂದೊಂದು ಸಣ್ಣ ಸಣ್ಣ ಅಭಿಮಾನನೇ ಮನುಷ್ಯನನ್ನ ಎರಡು ಮಾಡಿಸ್ಲಿಕ್ಕೆ ಬಿಡೋದೇ ಇಲ್ಲ. ನಮಸ್ಕಾರ ಮಾಡ್ಬೇಕಾದ್ರೂ ಕೂಡ ಅಭಿಮಾನ ಅಡ್ಡ ಬಂದ್ರೆ ನಮಸ್ಕಾರ ಮಾಡಕ್ಕಿಲ್ಲ. ನೋಡ್ತೀವಿ ನಾವು, ನಮಸ್ಕಾರ ಮಾಡ್ಬೇಕಂತ ಇಚ್ಛೆ ಇರ್ತದೆ, ಅಭಿಮಾನ ಬಂದು ಅಡ್ಡ ಬಿಡ್ತೀವಿ, ಬಿಡ್ಲಿಕ್ಕೆ ಬಿಡಲ್ಲ. ಯಾರೇ ಆಗಿ ಯಾರು ನನ್ನ ಅಭಿಮಾನ ನಮಸ್ಕಾರ ಮಾಡಿ, ಆದ್ರೆ ದೇಹದ ಮೇಲೆ ಎಲ್ಲ ಮಾಡ್ಲಿಕ್ಕೆ ಬಿಡಲ್ಲ. ಯಾಕೆ? ಎಲ್ಲ ನಾವೆಲ್ಲಿ ಮಾಡ್ತೀವಿ. ಆದ್ರೆ ಸುಮ್ಮನೆ ಉದಾಹರಣೆಗೆ ಹೇಳಿದ್ದೆ ನಾನು. ವಿಷಯ ಮಾಡ್ತೇವೆ, ಒಂದು ದಿವಸ 15 ಕೂತಿದ್ದೀವಿ, ಆಮೇಲೆ 14, ಆಮೇಲೆ ಹಾಗೆ ಒಂದೊಂದು ಕಮ್ಮಿ ಮಾಡ್ತಾ ಹೋಗೋದು. ಹುಣ್ಣಿಮೆಗೆ ಅಮಾವಾಸ್ಯೆ ಮತ್ತೆ ಏನಿಲ್ಲ, ಮತ್ತೆ ಹುಣ್ಣಿಮೆ ಮತ್ತೆ ಒಂದೊಂದು ತುತ್ತೆ ಕವಲ ಅಂತ ನೋಡಿದ್ರೆ ಕವಳ ಅಷ್ಟೇ. ಅದನ್ನ ಕುರುಚಾಂದ್ರಾಯಣಾದಿ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಇನ್ನು ಬೇರೆ ಬೇರೆ ಪ್ರಕಾರ ಕಠೋರ ನಿಯಮ ಇದೆ. ಹಾಗೆ ಕೆಲವೊಂದ ಇದ್ರ ಬಗ್ಗೆ ನಾವು ಶಾಸ್ತ್ರದಲ್ಲಿ ಕೆಲವೊಂದ ಎಲ್ಲವನ್ನು ಉಲ್ಲೇಖ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಸರ್ವೇ ಸಾಧಾರಣವಾಗಿ ಎಲ್ಲರಿಗೂ ಹಿತವಾಗತಕ್ಕಂಥ ವಿಷಯವನ್ನು ಹೇಳ್ತಾ ಹೋಗ್ತಾರೆ. ಕೆಲವೊಂದು ಪರಂಪರೆಯಲ್ಲಿ ಉಳಿಬಿಟ್ಟಿದೆ. ಅದನ್ನ ಆ ಗುರು ಪರಂಪರೆ ಆ ರೀತಿ ತಿಳ್ಕೊಬೇಕಂದ್ರೆ ಅವೆಲ್ಲ ಪುಸ್ತಕದಲ್ಲಿ ಸಿಗುವಂಗಿಲ್ಲ ನಮಗೆ.
ಕೆಲವೊಂದು ಸಮಾನ ಇದೆ, ಇನ್ನೂ ಕಠಿಣವಾಗಿರ್ತಕ್ಕಂಥ ಕೆಲವಿದೆ. ಹಾಗಾಗಿ ಕೃತ್ಯಾಂದ್ರಾಯಣಾದಿ ವ್ರತ ಬೇರೆ ಬೇರೆ ಪ್ರಕಾರದ ಕಠೋರ ನಿಯಮಗಳ ಪಾಲನೆ, ಮನಸ್ಸು ಮತ್ತು ಇಂದ್ರಿಯಗಳ ವಿವೇಕ ಮತ್ತು ಬಲಪೂರ್ವಕ ದಮನ ಹಾಗೂ ಧರ್ಮಕ್ಕಾಗಿ ಶಾರೀರಿಕ ಅಥವಾ ಮಾನಸಿಕ ಕಠಿಣ ಕ್ಲೇಶಗಳನ್ನ ಸಹಿಸುವುದು. ನೋಡಿ, ಒಂದನೇದಾಗಿ ಇವೆಲ್ಲ ಶಾರೀರಿಕ ಕ್ಲೇಶನೇ. ಕೃತ್ಯಾಂದ್ರಾಯಣ ವ್ರತ, ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಠೋರ ನಿಯಮಗಳ ಪಾಲನೆ ಎಲ್ಲ ಕೂಡ ಶಾರೀರಿಕ ಮಾನಸಿಕ ಕ್ಲೇಶ. ಅವತ್ತಿಗಷ್ಟೇ ಹೊಂದುತ್ತೆ, ಮಾರದ ಸೆರಡತ್ತುತ್ತೆ ಹೀಗೆ ಇವೆಲ್ಲ ಶಾರೀರಿಕ ಕ್ಲೇಶ. ಹಸಿನ ಬಾಧೆ ಪೀಡಿಸ್ತದೆ ಮನಸ್ಸು ಕೂಡ. ಆ ಕಡೆ ಈಗ ಹಸಿವಾದಾಗಲೇ ಮನಸ್ಸು ಕೂಡ ವಿಕಾರ ಆಗುತ್ತೆ. ಅಯ್ಯೋ ಊಟ 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 ಅಂತ. ಈಗ ಹೊಟ್ಟೆ ತುಂಬ ತಿಂದಿದ್ದೀರಿ, ಮನಸ್ಸು ಕೂಡ ಸುಮ್ಮನೆ ಇರ್ತದೆ. ಹಸಿವಾಯ್ತಂದ್ರೆ ಮನಸ್ಸು ಕೂಡ ಚಂಚಲಾಗ್ಲಿಕ್ಕೆ ಶುರುವಾಗ್ತದೆ. ಅದೇ ರೀತಿ ಬೇರೆ ಬೇರೆ. ಹಾಗೆ ಶರೀರ ಮತ್ತು ಮನಸ್ಸು ಎರಡು ಕೂಡ ಅವಿನಾಭಾವ ಸಂಬಂಧ ಹೊಂದಿರ್ತದೆ. ಮನಸ್ಸಿನ ಮೇಲೆ ಆಗುವಂತ ಪರಿಣಾಮ ಎಲ್ಲ ಶರೀರದ ಮೇಲೆ ಕಾಣಿಸ್ತದೆ, ಶರೀರದ ಮೇಲೆ ಆಗತಕ್ಕಂಥ ಪರಿಣಾಮಗಳು ಮನಸ್ಸಲ್ಲಿ ಕೂಡ ತೋರ್ತವೆ. ಈ ಜ್ವರ ಬಂದಿರೋದು ಯಾರಿಗೆ? ಶರೀರಕ್ಕೆ. ಮನಸ್ಸು ಕೂಡ ಚಂಚಲಾಗ್ಲಿಕ್ಕೆ ಶುರುವಾಗ್ತದೆ. ಒಂದೇನೋ ನಿರಾಸೆ. ಯಾಕೆಂದ್ರೆ ಜ್ವರ ಬಂದ್ರೆ ಶರೀರಕ್ಕೆ, ಮತ್ತೆ ಮನಸ್ಸು ಯಾಕೆ ಆ ರೀತಿ ಉದಾಸೀನತೆ ಏನೋ ಇವೆಲ್ಲ ಯಾಕೆಂದ್ರೆ ಶರೀರ ಮತ್ತು ಮನಸ್ಸಿಗೆ ಅವಿನಾಭಾವ ಸಂಬಂಧ. ಹಾಗಾಗಿ ಶರೀರದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಮನಸ್ಸಲ್ಲಿ ಸ್ಪಷ್ಟವಾಗಿ ತೋರುತ್ತೆ. ಅದೇ ರೀತಿ ಇನ್ನೇನೋ ಮನಸ್ಸಿಗೆ ಏನೋ ಕಳ್ಕೊಂಡಿದ್ದ, ಅದು ಶರೀರಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ, ಏನೋ ಕಳ್ಕೊಂಡಿದ್ದಾನೆ. ಈಗ ಹಣ ಕಳ್ಕೊಂಡಿದ್ದಾನೆ ಈಗ ಉದಾಹರಣೆಗೆ, ಅದೇ ಶರೀರಕ್ಕೆ ಅದು ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ಆದ್ರೆ ಅದರ ಪರಿಣಾಮ ಶರೀರದಲ್ಲಿ ಕೂಡ ತೋರ್ತದೆ. ಏನೋ ಒಂದು ಆಸೆ ನಿಸ್ಪೃಹೆ, ಎಲ್ಲಿದ್ದು ಬಿದ್ದು ಕೊಡ್ತಾರೆ, ಯಾಕೆ ಎಲ್ಲ ಕಳ್ಕೊಂಡಲ್ಲ. ಅದೇನು ಮನಸ್ಸಿನ ಪ್ರಭಾವ ಶರೀರದ ಮೇಲೆ, ಶರೀರದ ಪ್ರಭಾವ ಮನಸ್ಸಿನ ಮೇಲೆ ಕೂಡ ಬೀರ್ತದೆ. ಕಾರಣ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಈ ಕೃತ್ಯಾಂದ್ರಾಯಣಾದಿ ವ್ರತ ಬೇರೆ ಬೇರೆ ಪ್ರಕಾರದ ಕಠೋರ ನಿಯಮಗಳ ಪಾಲನೆ ಮತ್ತು ಇಂದ್ರಿಯಗಳ ವಿವೇಕ ಮತ್ತು ಬಲಪೂರ್ವಕ ದಮನ. ಇಂದ್ರಿಯಗಳ ವಿವೇಕ ಮತ್ತು ಬಲಪೂರ್ವಕ ದಮನ ಮಾಡ್ತಕ್ಕಂಥ. ದಮನ ಅಂದ್ರೆ ಏನು ಹೇಳ್ಕೊಂಡು ಅದನ್ನ ಹಿಡಿತದಲ್ಲಿ ಇಡ್ತಕ್ಕಂಥ ಪ್ರಯತ್ನ, ಹಾಗೂ ಧರ್ಮಕ್ಕಾಗಿ ಶಾರೀರಿಕ ಮತ್ತು ಮಾನಸಿಕ ಕ್ಲೇಶಗಳನ್ನ ಸಹಿಸುವುದು. ಧರ್ಮಕ್ಕಾಗಿ ಶಾರೀರಿಕ ಮತ್ತು ಮಾನಸಿಕ ಕ್ಲೇಶವನ್ನ ಸಹಿಸ್ತಕ್ಕಂಥದ್ದು. ನಾವು ಒಂದು ಸನ್ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಬೇಕಾದ್ರೆ ಶಾರೀರಿಕ ಮತ್ತು ಮಾನಸಿಕ ಕ್ಲೇಶಗಳು ಸಹಿಸಬೇಕಾಗ್ತದೆ. ಅದನ್ನ ತಪಸ್ಸು ಅಂತಾರೆ. ತಪಸ್ಸು ಅಂದ್ರೆ ತಪಸ್ಸು ಅಂತಂದ್ರೆ ದೊಡ್ಡ ತಪಸ್ಸಲ್ಲ. ಈಗ ಶರೀರ ಮನಸ್ಸು ಹಾಗಿರ್ಬೇಕು, ಹೀಗಿರ್ಬೇಕು, ಪ್ರಪಂಚ ನೋಡ್ತಾ ಇರ್ಬೇಕಾದ್ರೆ ನಾವೆಲ್ಲ ಎಲ್ಲಾ ಬೇಕು ಅನಿಸ್ತದೆ. ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ಈಗ ಬೇಡ ಅಂದಾಗ ಮನಸ್ಸಿನ ನೋವಾಗುತ್ತೆ. ಇವತ್ತು ಏಕಾದಶಿ ವ್ರತ ಊಟ ಮಾಡಬಾರ್ದು ಅಂದಾಗ ಶರೀರ ಕೂಡ ಸೊರಗ್ತದೆ, ಶಾರೀರಿಕ ಶ್ರಮ. ಮನಸ್ಸು ಅದು ಬೇಕು ಅಂತ ಒದ್ದಾಡ್ತದೆ, ಬೇಡ ಅಂತ ನಾವು ಹೇಳ್ತೀವಿ. ಅದು ಮಾನಸಿಕವಾಗಿರ್ತಕ್ಕಂಥ ಶ್ರಮ, ಅದನ್ನ ಕ್ಲೇಶ ಅಂತಾರೆ, ಕಷ್ಟ. ಶಾರೀರಿಕ ಮಾನಸಿಕ ಕ್ಲೇಶ. ಕ್ಲೇಶ ಅಂದ್ರೆ ಕಷ್ಟ. ಈಗ ಬಿಸಿಲಿದೆ, ಚಳಿ ಇದೆ, ಇನ್ನೇನು ಇವೆಲ್ಲ ಕೂಡ ಶಾರೀರಿಕ ಕ್ಲೇಶಗಳಿರಲ್ಲ, ಅವನ್ನ ಸಹಿಸ್ತಕ್ಕಂಥದ್ದು. ಇದರ ಅರ್ಥ ಏನು? ಬಿಸಿಲಾದ್ರೂ ಕೂಡ ಹಾಗೆ ಸಹಿಸ್ತಕ್ಕಂಥದ್ದು, ಚಳಿಯಾದ್ರೂ ಕೂಡ ಹಂಗೆ ಎಲ್ಲ ಆತರ ಅಲ್ಲ ಅದು. ಅದರಿಂದ ಒದ್ದಾಡಿ ಹೋಗ್ಬಾರ್ದು. ತುಂಬಾ ಬಿಸಿಲಾಯ್ತಾ, ಸರಿ ಹೇಳಿದೆ ಅಲ್ಲಿಗೆ ಬನ್ನಿ. ಏನ್ ಬಿಸಿ ಹುಡ್ಕೊಳಕ್ಕಾಗಲ್ಲ, ಒದ್ದಾಡ ಹೋಗ್ತಾ ಇದ್ದೀನಿ ಇದು ನೋಡ್ತೇವೆ. ಅಂದ್ರೇನು? ಇಂಥ ಸಂದರ್ಭಗಳಲ್ಲಿ ವಿಕಾರವನ್ನು ಪಡೆಯೋದಿಗೆ ಸಹಿಸ್ತಕ್ಕಂಥದ್ದು. ವಿಕಾರ ಆಗಬಾರ್ದು. ಅದು ಮಾನಸಿಕ ಆಗಿರ್ಬೋದು, ಶಾರೀರಿಕ ಕ್ಲೇಶ, ಇವೆಲ್ಲ ಸಹಿಸ್ತಕ್ಕಂಥದ್ದು. ಅಥವಾ
ಶಾಸ್ತ್ರ ವಿಧಿಗನುಸಾರವಾಗಿ ಮಾಡಲಾಗುವ ಬೇರೆ ವಿಭಿನ್ನ ಪ್ರಕಾರ ತಪಸ್ಸುಗಳು, ಇವೆಲ್ಲ ತಪಸ್ಸನೆ. ಇದು ಶಾಸ್ತ್ರದಲ್ಲಿ ಇರತಕ್ಕಂಥ ಶಾಸ್ತ್ರದ ವಿಧಿಗೆ ಅನುಸಾರವಾಗಿ ಮಾಡ್ತಕ್ಕಂಥ ಬೇರೆ ಬೇರೆ ವಿಭಿನ್ನ ತಪಸ್ಸುಗಳು, ಇದೆಲ್ಲ ಹೆಸರು ಉಗ್ರ ತಪವಾಗಿದೆ. ಇವೆಲ್ಲ ಕೆಲವೊಂದು ಕಠೋರ ನಿಯಮದ ಪಾಲನೆ, ಮನಸ್ಸು ಮತ್ತು ಇಂದ್ರಿಯಗಳ ವಿವೇಕ, ಬಲಪೂರ್ವಕ ದಮನ, ಮನಸ್ಸು ಇಂದ್ರಿಯಗಳನ್ನ ಈಗ ಕೆಲವೊಂದನ್ನ ಬಲಪೂರ್ವಕ ದಮನ ಮಾಡಬೇಕು, ಕೆಲವೊಂದನ್ನ ಬುದ್ಧಿಯಿಂದ ನಾವು ಅದನ್ನ ಇದು ಮಾಡಿದ್ರೆ, ಕೆಲವೊಂದನ್ನ ಬಲಪೂರ್ವಕವಾಗಿ ದಮನ ಮಾಡ್ಬೇಕು. ಅಂದ್ರೆ ಬಲಪೂರ್ವಕ ಅದನ್ನ ಹಿಡಿಬೇಕಾಗ್ತದೆ. ಹಾಗೂ ಧರ್ಮಕ್ಕಾಗಿ ಶಾರೀರಿಕ ಮತ್ತು ಮಾನಸಿಕ ಕ್ಲೇಶವನ್ನ, ಇವೆಲ್ಲ ಶಾರೀರಿಕ ಮಾನಸಿಕ ಕ್ಲೇಶ, ಧರ್ಮದ ಮಾರ್ಗದಲ್ಲಿ ಸಂಚಾರ ಮಾಡ್ಬೇಕಾದ್ರೂ ಕೂಡ ಬರ್ತಾನೆ ಕ್ಲೇಶ. ಇದು ನೋಡಿ, ಏನೋ ಒಳ್ಳೆ ವಿಚಾರ ಸತ್ಸಂಗ ಮಾಡ್ತಾ ಇದ್ವಿ, 2 ಗಂಟೆ 3 ಗಂಟೆ ಆಗೋಯ್ತು. ತಿಳಿದ್ರ ಕಾಲ್ ಜೋಮ್ ಇಡ್ಲಿಕ್ಕೆ ಶುರು ಆಗ್ತದೆ, ಅಥವಾ ಇನ್ನೇನೋ ಎಲ್ಲ ಹೋಗ್ಬೇಕಾಗಿತ್ತಲ್ಲ ಅಂತ ಹೇಳಿ ಮನಸ್ಸು ಕಡೆ ಯೋಚನೆ ಬರ್ತದೆ. ಹಸುವಾಗ್ತಾ ಇದೆ ಅಂತ ಹೇಳಿ ಹೊರಗಡೆಯಿಂದ ಗಂಟೆ ಬಾರಿಸ್ತದೆ. ಇನ್ನು ಎಷ್ಟು ತಪ್ಪ ಅಂತ ಹೇಳಿ ಮನಸ್ಸಿಗೆ ಅನಿಸ್ತದೆ, ಇವೆಲ್ಲ ಅನಿಸ್ತದೆ. ಇವೆಲ್ಲ ಸಹಿಸಬೇಕಾದ್ರೆ ಸ್ವಲ್ಪ ಕಠಿಣವೇ ಇರ್ತದೆ. ನಾ ಸುಮ್ನೆ ಸಾಮಾನ್ಯ ಹೇಳ್ತಿದ್ದೀನಿ. ಅದೇ ರೀತಿ ತಪಸ್ಸು ಮಾಡ್ಬೇಕಾದ್ರೆ ಕೆಲವು ಅಗ್ನಿಯ ಮಧ್ಯೆ ತಪಸ್ಸು ಮಾಡ್ತಾರೆ. ಇನ್ನು ಕೆಲವೊಂದು ಘೋರವಾದ ತಪಸ್ಸುಗಳು ಹಾಗೆ ಸೂರ್ಯನ ಶಾಖದಲ್ಲಿ ನೇರವಾಗಿ ಮಧ್ಯಾಹ್ನ 12 ಗಂಟೆ ಬಿಸಿಲು ಕೂಡ ಕಾಲ ಬಂಡೆ ಮೇಲೆ ಕೂತ್ಕೊಂಡು ಮಾಡ್ತಾರೆ. ಅವೆಲ್ಲ ಅದನ್ನೇ ಕಠೋರ ತಪಸ್ಸು ಅಂತ ಬಿಡ್ತಾರೆ. ಅವೆಲ್ಲ ಮಾಡ್ತಕ್ಕಂಥ ಇಲ್ಲ ಅಂತಲ್ಲ, ಆದ್ರೆ ಮಾಡ್ಬೇಕಾದ್ರೆ ಆಮೇಲೆ ಯಾವ್ದಾದ್ರೆ ಬರ್ಬೋದು. ಆದ್ರೆ ಕಠೋರವಾದ ತಪಸ್ಸು ಮಾಡಬೇಕಾದ್ರೆ ಅಷ್ಟು ಸುಲಭ. ಅದಕ್ಕೆ ಬೇಕಾದ ತಯಾರಿ, ಪರಿಪಕ್ವತೆ ತುಂಬಾ ಇರಬೇಕು. ಶರೀರ ಮುಳುಗೋದಕ್ಕೆ ಅದನ್ನ ಸಹಿಸೋತಿರ್ಬೇಕಿಲ್ಲ ಅಂದ್ರೆ ಅದರಿಂದ ಇನ್ನೇನೋ ದುಷ್ಪರಿಣಾಮ ಕೂಡ ಆಗ್ಬೋದು. ಕಠೋರ ತಪಸ್ಸುಗಳು, ತಪಸ್ಸಿನ ಫಲ. ಸತ್ಸಂಗ ಬೇರೆ, ಆತ್ಮಜ್ಞಾನ ಬೇರೆ. ತಪಸ್ಸು ಅದು ಕೂಡ ಸಾಮಾನ್ಯ ಸಾಧನೆ ಏನಲ್ಲ, ಅಷ್ಟು ಸುಲಭ ಮಾತ್ರಲ್ಲ, ಅದು ಹೇಳ್ತದೆ. ಹಾಗಾಗಿ ಶಾರೀರಿಕ ಅಥವಾ ಮಾನಸಿಕ ಕ್ಲೇಶವನ್ನು ಸಹಿಸ್ತಕ್ಕಂಥದ್ದು ತಪಸ್ಸು ಮಾಡ್ಬೇಕಾದ್ರೆ ಶಾರೀರಿಕ ಮಾನಸಿಕ ಕ್ಲೇಶ ಇದ್ದೇ ಇರ್ತದೆ. ಶಾಸ್ತ್ರ ವಿಧಿಗೆ ಅನುಸಾರವಾಗಿ ಮಾಡಲಾಗುವ ಬೇರೆ ವಿಭಿನ್ನ ಪ್ರಕಾರ ತಪಸ್ಸುಗಳು, ಬೇರೆ ಬೇರೆ ತಪಸ್ಸಲ್ಲೇ ಇದೆ. ಇದ್ರ ಹೆಸರೇ ಉಗ್ರ ಉಗ್ರವಾದ ತಪಸ್ಸು. ಇವೆಲ್ಲಾ ಸಾಧನೆಗಳ ಮೂಲಕವೂ ಕೂಡ ನನ್ನ ವಿರಾಟ್ ಸ್ವರೂಪ ದರ್ಶನ ಅಸಂಭವ. ಇಷ್ಟೆಲ್ಲಾ ಸಾಧನೆಗಳ ಮೂಲಕ ಕೂಡ ವಿರಾಟ್ ಸ್ವರೂಪ ದರ್ಶನ ಅಸಂಭವ ಅಂತ ಹೇಳಿ ಪರಮಾತ್ಮ ತಿಳಿಸಿ, ಭಗವಂತನು ಆ ರೂಪದ ಮಹತ್ವವನ್ನ ಪ್ರಕಟಪಡಿಸುತ್ತಾ ಹೀಗೆ ಹೇಳಿದ್ದಾನೆ. ಆ ರೂಪವನ್ನ ಏನು, ಈ ಪ್ರಕಾರದ ಮಹಾನ್ ಪ್ರಯತ್ನಗಳಿಂದ ಕೂಡ ದರ್ಶನವಾಗದಿರುವ ರೂಪವನ್ನು ನೀನು ನನ್ನ ಪ್ರಸನ್ನತೆ ಮತ್ತು ಕೃಪಾ ಪ್ರಸಾದದಿಂದ ಪ್ರತ್ಯಕ್ಷವಾಗಿ ನೋಡ್ತಿರುವೆ. ಅಂದ್ರೆ ಇಷ್ಟೆಲ್ಲ ಮೊದಲನೇದಾಗಿ ವೇದಾಧ್ಯಯನ, ದಾನ, ಬೇರೆ ಬೇರೆ ಕ್ರಿಯೆಗಳು, ತಪಸ್ಸು, ಇದರಿಂದ ನೋಡ್ಲಿಕ್ಕೆ ಆಗದೆ ಇರತಕ್ಕಂತ, ಅದರಿಂದ ಕೂಡ ದರ್ಶನವಾಗದಿರೋ ರೂಪವನ್ನು ನೀನು ನನ್ನ ಪ್ರಸನ್ನತೆ ಅಂದ್ರೆ ನೀವೆಲ್ಲ ಆ ಪರಮಾತ್ಮನ ಪ್ರಸನ್ನತೆ ಕೃಪೆಯಿಂದ ನೋಡ್ಬೋದು. ವಿನಃ ಇವುಗಳನ್ನ ಆಚರಣೆ ಮಾಡಿ ನೋಡ್ತೀನಿ ಅಂದ್ರೆ ಅಸಾಧ್ಯ. ಅದರರ್ಥ ಇದಕ್ಕೆ ಫಲ ಇರುತ್ತಲ್ಲ, ಮತ್ತೆ ಇದೇ ಫಲ ಬೇರೆ. ಆದ್ರೆ ನನ್ನ ಈ ರೂಪನ ದರ್ಶನ ಮಾಡ್ಬೇಕಾದ್ರೆ ಅದು ನನ್ನ ಕೃಪೆ, ಆ ಪರಮಾತ್ಮನ ಅನುಗ್ರಹದಿಂದಲೇ ಪರಮಾತ್ಮ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರ್ಥ. ಮತ್ತೆ ಹಂಗಾರೆ ವೇದಾಧ್ಯಯನ, ದಾನ, ಧರ್ಮ, ಪರೋಪಕಾರ ಕಠಿಣವಾಗಿರ್ತಾರೆ ತಪಸ್ಸು, ಅದ್ರ ಫಲ ಬೇರೆ ಇದೆ, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಪರಮಾತ್ಮನ ಈ ದರ್ಶನ ಮಾಡ್ಬೇಕಾದ್ರೆ ಇವೆಲ್ಲವುಗಳಿಂದ ದರ್ಶನವಾಗದೇ ಇರ್ತಕ್ಕಂಥದ್ದು ನನ್ನ ಪ್ರಸನ್ನತೆ. ನೀನು ನನ್ನ ಪ್ರಸನ್ನತೆ ಮತ್ತು ಕೃಪಾ ದೃಷ್ಟಿ ಪ್ರಸಾದದಿಂದ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀಯಾ.
ಇದು ನಿನ್ನ ಮಹಾನ್ ಸೌಭಾಗ್ಯವಾಗಿದೆ. ಇದು ಸೌಭಾಗ್ಯ ಸರಿ. ಆಗ ನಿನಗೆ ಆಗುತ್ತಿರುವ ಭಯ ಮತ್ತು ದುಃಖ ಮೋಹ ಇದು ಉಚಿತವಲ್ಲ. ಇಲ್ಲಿ ಅರ್ಜುನನ ವಿರಾಟ್ ರೂಪವನ್ನು ನೋಡ್ಲಿಕ್ಕೆ ವೇದ, ಯಜ್ಞ, ದಾನ ಇವುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈ ಮನುಷ್ಯ ಲೋಕದಲ್ಲಿ ಈ ಪ್ರಕಾರ ವಿಶ್ವರೂಪವುಳ್ಳ ನಾನು ವೇದ ಮತ್ತು ಯಜ್ಞಗಳ ಅಧ್ಯಯನದಿಂದಾಗಲಿ, ಜ್ಞಾನದಿಂದಾಗಲಿ, ಕ್ರೀಡೆಯಿಂದಾಗಲಿ, ಉಗ್ರವಾದ ತಪಸ್ಸಿನಿಂದಾಗಲಿ ನೀನಲ್ಲದೆ ಬೇರೆಯವರ ಮೂಲಕ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಏನು? ನನ್ನ ಕೃಪೆ ಮತ್ತು ಪ್ರಸನ್ನತೆಯಿಂದ ಪ್ರತ್ಯಕ್ಷವಾಗಿ ನೀನು ನೋಡ್ತಾ ಇದ್ದೀಯಾ, ಇದು ನಿನ್ನ ಸೌಭಾಗ್ಯ. ಹಾಗಾಗಿ ನಾನು ಇದಕ್ಕಾಗಿ ಭಯ ಪಡತಕ್ಕಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾರೆ. ಇನ್ನು ವಿರಾಟ್ ರೂಪದ ದರ್ಶನವು ಅರ್ಜುನನಲ್ಲದೆ ಬೇರೆಯವರಿಗೆ ಅಶಕ್ಯವೆಂದು ತಿಳಿಸುವ ಸಮಯದಲ್ಲಿ ನೃಲೋಕೆ ಎಂಬ ಪದದ ಪ್ರಯೋಗ ಮಾಡೋದರಲ್ಲಿ ಭಾವವೇನಿದೆ? ಏನು ಬೇರೆ ಲೋಕದಲ್ಲಿ ಇದರ ದರ್ಶನವು ಅಶಕ್ಯವಾಗಿದೆಯೇ? ಸರಿ, ಮಾನವ ಲೋಕದಲ್ಲಿ ಯಾರಿಗೂ ಇಲ್ಲ ಅಂತ ಹೇಳಿದ್ರಿ, ಸರಿ ಇದೆ. ಈ ವಿರಾಟ್ ರೂಪದ ದರ್ಶನ ಅರ್ಜುನಲ್ಲದೆ ಬೇರೆ ಯಾರಿಗೂ ಅಶಕ್ಯ, ನೋಡಕ್ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ರಿ. ಈ ಸಮಯದಲ್ಲಿ ಮನುಷ್ಯ ಲೋಕದ ಮಧ್ಯೆ ಪ್ರಸ್ತಾವನೆ ಕೂಡ ಮಾಡಿದ್ರಿ. ಇದ್ರ ನೀವು ಹೇಳುವ ಉದ್ದೇಶ ಏನಪ್ಪಾ ಅಂದ್ರೆ ಬೇರೆ ಯಾವ ಲೋಕದಲ್ಲಿ ಕೂಡ ದರ್ಶನ ಇದು ಸಾಧ್ಯ ಇಲ್ವಾ, ಹೇಗೆ ಅಶಕ್ಯವಾಗಿದೆ ಹೇಗೆ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ. ವೇದ ಯಜ್ಞಾದಿಗಳ ಅಧ್ಯಯನ, ದಾನ, ತಪ ಹಾಗೂ ಬೇರೆ ಬೇರೆ ಪ್ರಕಾರದ ಕ್ರಿಯೆಗಳ ಅಧಿಕಾರವು ಮನುಷ್ಯ ಲೋಕದಲ್ಲಿ ಮಾತ್ರ ಇದೆ. ಮತ್ತು ಮನುಷ್ಯ ಶರೀರದಲ್ಲಿ ಜೀವಿಯು ಭಿನ್ನ ಭಿನ್ನ ಪ್ರಕಾರದ ಹೊಸ ಕರ್ಮಗಳನ್ನ ಮಾಡಿ ನಾನಾ ರೀತಿಯ ಅಧಿಕಾರಗಳನ್ನ ಪಡೆದುಕೊಳ್ಳುತ್ತಾನೆ. ಬೇರೆ ಬೇರೆ ಎಲ್ಲ ಲೋಕಗಳಾದರೂ ಪ್ರಧಾನವಾಗಿ ಭೋಗ ಸ್ಥಾನಗಳೇ ಆಗಿವೆ. ಮನುಷ್ಯ ಲೋಕದ ಇದೇ ಮಹತ್ವವನ್ನು ತಿಳಿಸುವುದಕ್ಕಾಗಿ ಇಲ್ಲಿ ನೃಲೋಕೆ ಪದ ಪ್ರಯೋಗ ಮಾಡಲಾಗಿದೆ. ಮನುಷ್ಯ ಲೋಕದಲ್ಲಿಯೂ ಮೇಲೆ ಹೇಳಿದ ಸಾಧನೆಗಳ ಮೂಲಕ ಬೇರೆ ಯಾರೂ ನನ್ನ ಈ ರೂಪವನ್ನು ನೋಡಲಾರರು. ಆಗ ಬೇರೆ ಬೇರೆ ಲೋಕಗಳಲ್ಲಿ ಮತ್ತು ಯಾವುದೇ ಸಾಧನೆ ಇಲ್ಲದೆ ಯಾರೂ ನೋಡಲಾರರು ಎಂಬುದನ್ನ ಹೇಳುವುದಾದ್ರೂ ಏನಿದೆ ಎಂಬುದೇ ಅಭಿಪ್ರಾಯವಾಗಿದೆ. ಅಂದ್ರೇನು? ಕೇವಲ ನೃಲೋಕೆ ಅಂತಂದ್ರಲ್ಲ, ಮತ್ತೆ ಅರ್ಜುನ ಮಾತ್ರ ಅಂದ್ರಲ್ಲ, ಅರ್ಜುನ ಮಾತ್ರನೇ ನೋಡ್ಲಿಕ್ಕೆ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಮತ್ತು ಕೇವಲ ನೃಲೋಕಿ ಮಾನುಷ ಲೋಕದಲ್ಲಿ ಮಾತ್ರ, ಬೇರೆ ಲೋಕದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ವಾ? ಇದಕ್ಕೆ ಸಂಬಂಧಿಸಿದ ಈ ಪ್ರಶ್ನೆ ಆಗ್ತದೆ. ಯಾಕೆ, ಏನು ಮಹತ್ವ ಅನ್ನೋದನ್ನ ಇದ್ರ ಬಗ್ಗೆ ನಾಳೆ ನೋಡೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಂ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಓಂ